भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनोभिः व्यशेमदेवहितं यदायुः। ॐ शान्तिः शान्तिः शान्तिः। ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितप्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरो सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म प्रज्ञानांशप्रदानै स्थिरचरङ्करव्यापिर्व्याप्यलोकान् भुक्त्वा भोगान् सविष्टान् पुनरभिषणोद्भासितान् कामजन्यान् पीत्वा सर्वान् विशेषान् स्वगतिमदप्रपुञ्जन्मायया भोजयन्नो मायासङ्ख्यातुल्यं परममृतमजं ब्रह्मयत्तमसोऽस्मि। यो विश्वात्मा विविधविषयान् प्राश्य भोगान् सविष्टान् पश्चाच्चान्यान् सुमहिविभवान् ज्योतिषा स्वेन सूक्ष्मान् सर्वानेतान् पुनरपि शनैः स्वात्मनि स्थापयित्वा हित्वा सर्वान् विशेषान् विगतगुणगणवाप्तोऽस्तुल्यः। 30ನೇ ಭಾಷ್ಯ ಆಗಿತ್ತು. ಸರ್ವಂ ಜನಯತಿ ಪ್ರಾಣಃ ಅಂತ. ಎಲ್ಲವನ್ನೂ ಪ್ರಾಣನೇ ಹುಟ್ಟಿಸುತ್ತಾನೆ. ಸರ್ವಂ ಜನಯತಿ ಯದ್ಯದಸ್ತಿ ಪ್ರಪಂಚೆ ತತ್ಸರ್ವಂ ಪ್ರಾಣ ಏವ ಜನಯತಿ. ಪ್ರಾಣಃ ಕಃ? ಪ್ರಾಣಃ ಪರಮಾತ್ಮ ಏವ. ಯಾವಾಗ ಸೃಷ್ಟಿಗೆ ಕರ್ತೃ ಅಂತ ಹೇಳ್ತೀವೋ ಪರಮಾತ್ಮನಿಗೆ ಪ್ರಾಣ, ಪ್ರಾಜ್ಞಾ, ಅವ್ಯಾಕೃತ ಅನ್ನೋ ಹೆಸರುಗಳು ಬಂತು, ಕಾರಣ ಅನ್ನೋ ಹೆಸರುಗಳು. ಪರಮಾತ್ಮನೇ ಕಾರಣವಾದ ಮೇಲೆ ಅವನು ಶ್ರುತಿಯಲ್ಲಿ ಶಾಸ್ತ್ರದಲ್ಲಿ ಅವನೇ ಜಗತ್ತಾಗಿ ತೋರಿಕೊಂಡ ಅಂತ ಹೇಳ್ತಾ ಇದೆ. ಮಣ್ಣೇ ಗಡಿಗೆಯಾಗಿ ತೋರಿಕೊಂಡಿತು ಅನ್ನೋ ಥರ. ಹಾಗೆ ಪರಮಾತ್ಮನೇ ಜಗತ್ತಾಗಿ ತೋರ್ಕೊಂಡಿದ್ದಾನೆ ಅನ್ನೋವಾಗ ಈಗಲೂ ಈ ಪರಮಾತ್ಮನಿಗಿಂತ ಬೇರೆ ಏನು ಇಲ್ಲವೇ ಇಲ್ಲ. ಅದನ್ನು ಆಚಾರ್ಯರು ಇಲ್ಲಿ ಜೀವರೂಪವಾಗಿ ಏನು ತೋರ್ತಾ ಇದೆ, ಆ ಜೀವ ಲಕ್ಷಣಗಳನ್ನು ಇನ್ನು ಜೀವಕ್ಕಿಂತ ಬೇರೆಯಾಗಿ ಜಡ ಅಂತ ತೋರ್ತಾ ಇದ್ದಿಲ್ಲ. ಎರಡನ್ನು, ಎಲ್ಲವನ್ನು ಏನೇನಿದೆಯೋ ಇದೆಲ್ಲವನ್ನು ಪರಮಾತ್ಮನೇ ಪ್ರಾಣನೇ ಹುಟ್ಟಿಸಿದನು, ತೋರಿಕೊಂಡನು. ಇನ್ನೊಂದು ಕಡೆಯಿಂದ ಪರಮಾತ್ಮನೇ ಆ ರೀತಿಯಲ್ಲಿ ತೋರಿಕೊಂಡನು ಅಂತ. ಈಗ ಸೃಷ್ಟಿ ವಿಚಾರ ಬಂತಲ್ಲ, ಈ ಸೃಷ್ಟಿ ಸತ್ಯವ ಸುಳ್ಳ ಅನ್ನೋ ವಿಚಾರವನ್ನು ಹೇಳಬೇಕು. ಪರಮಾತ್ಮನೇ ತೋರ್ಕೊಳ್ಳಿ ಸ್ವಾಮಿ, ಪರಮಾತ್ಮನೇ ಜಗತ್ತಾಗಿ ತೋರಿಕೊಂಡಿದ್ದಾನೆ, ಇದು ಸತ್ಯವೇ ಅಂತ ಕೆಲವರು ಅಂತಾರೆ. ಆದರೆ ಮಣ್ಣು ಗಡಿಗೆಯಾಗಿ ತೋರಿಕೊಂಡಾಗ ಗಡಿಗೆ ಸತ್ಯ ಅಲ್ವಾ ಅಂತ ನಾವು ಹೇಳ್ತೀವಿ. ಗಡಿಗೆಯ ಆಕಾರ ಸತ್ಯವಾಗಿದ್ದರೆ ಆಕಾರ ಹೋಗಬಾರ್ದಾಗಿತ್ತು. ಹೋಗುತ್ತೋ ಇಲ್ವೋ? ಆಕಾರಗಳೆಲ್ಲವೂ ಹೊರಟು ಹೋಗುತ್ತೆ, ಮಣ್ಣು ಮಾತ್ರ ಹೊರಟು ಹೋಗಲ್ಲ. ಹಾಗೆ ಚಿನ್ನದಿಂದ ಮಾಡುವಂತಹ ಸರ, ಬಳೆ, ಉಂಗುರ ಅನ್ನೋ ಆಕಾರಗಳು ಹೋಗ್ಬೋದು, ಚಿನ್ನ ಏನು ಹೋಗಲ್ಲ. ಹಾಗೆ ಆಕಾರ ಹೋದ ಮಾತ್ರಕ್ಕೆ ಯಾವುದು ಹೋಗೋದಿಲ್ವೋ ಅದು ಸತ್ಯವೇ ಹೊರತು ಆಕಾರ ಸತ್ಯ ಅಲ್ಲ. ಆಕಾರ ಸತ್ಯವಾಗಿದ್ದರೆ ಆಕಾರ ಹೋಗ್ತಿರ್ಲಿಲ್ಲ. ಅದರಿಂದ ಪರಮಾತ್ಮನು ಜಗತ್ತಿಗೆ ಉಪಾದಾನ ಕಾರಣ, ಪರಮಾತ್ಮನೇ ಜಗತ್ತಾಗಿ ತೋರ್ಕೊಂಡಿದ್ದಾನೆ. ಆದರೆ ಜಗತ್ತು ಅಂದ್ರೇನೋ ನಾಮ ರೂಪಗಳೇ ಜಗತ್ತು ಅಂದರೆ, ನಾಮರೂಪ ಕ್ರಿಯೆಗಳಿಗೆ ತಾನೇ ಜಗತ್ತು ಅಂತ ಹೆಸರು. ಆ ಜಗತ್ತು ತನ್ನ ರೂಪದಿಂದ ಸತ್ಯ ಅಲ್ಲ. ನೀರೇ ಅಲೆಯಾಗಿ ಗುಳ್ಳೆಯಾಗಿ ತೋರಿಕೊಂಡಿದೆ. ಆದರೆ ಅಲೆ ಗುಳ್ಳೆ ಎಂಬುದು ತಮ್ಮ ತಮ್ಮ ರೂಪದಿಂದಲೇ ಸತ್ಯ ಅಲ್ಲ, ನೀರು ಅನ್ನೋ ರೂಪದಿಂದ ಸತ್ಯ. ನೀರಿಗಿಂತ ಬೇರೆಯಾಗಿ ಅವುಗಳಿಗೆ ಇರುವಿಕೆಯೇ ಇಲ್ಲ. ಆ ಅರ್ಥದಲ್ಲಿ ಈ ಜಗತ್ತು ಎಂಬುದು ಕೂಡ ಸತ್ಯ ಅಲ್ಲ ಅಂತ ಹೇಳ್ತಾರೆ.
ವಿಭೂತಿಂ ಪ್ರಸವಂತ್ವನ್ಯೇ ವಿಭೂತಿಂ ಪ್ರಸವಂತ್ವನ್ಯೇ ಮನ್ಯಂತೆ ಸೃಷ್ಟಿಚಿಂತಕಾಃ ಮನ್ಯಂತೆ ಸೃಷ್ಟಿಚಿಂತಕಾಃ ಸ್ವಪ್ನಮಾಯಾಸರೂಪೇತಿ ಸ್ವಪ್ನಮಾಯಾಸರೂಪೇತಿ ಸೃಷ್ಟಿರನ್ಯೈರ್ವಿಕಲ್ಪಿತಾ ಸೃಷ್ಟಿರನ್ಯೈರ್ವಿಕಲ್ಪಿತಾ ವಿಭೂತಿಂ ಪ್ರಸವಂ ತು अन्ये ಮನ್ಯಂತೆ ಸೃಷ್ಟಿಚಿಂತಕಾಃ ಸೃಷ್ಟಿಚಿಂತಕಾಃ ಸ್ವಪ್ನಮಾಯಾಸರೂಪ ಸ್ವಪ್ನಮಾಯಾ ಸ್ವರೂಪ सृष्टि ಇತಿ इति ಸೃಷ್ಟಿಃ ಅನ್ಯೈಃ ಅನ್ಯೈಃ ವಿಕಲ್ಪಿತಾ ವಿಕಲ್ಪಿತ ಅನ್ಯೇ ಅಂದರೆ ಕೆಲವರು ಸೃಷ್ಟಿಚಿಂತಕಾಃ ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡುವಂತಹ ಕೆಲವರು ಪ್ರಸವ ಅಂದರೆ ಈ ಸೃಷ್ಟಿಯು ವಿಭೂತಿ ಪರಮಾತ್ಮನ ವಿಭೂತಿ ಎಂದು ಹೇಳುತ್ತಾರೆ. ವಿಭೂತಿ ಅಂದ್ರೇನು? ವಿಶೇಷೇಣ ಭವತಿ, ಅವನೇ ವಿಶೇಷವಾಗಿ ಈ ರೂಪದಲ್ಲಿ ಇದ್ದಾನೆ. ಇದಕ್ಯಾವ ನಿಜವಾದ ಇರುವಿಕೆ ಇಲ್ಲ, ಪರಮಾತ್ಮನೇ ಈ ರೂಪದಲ್ಲಿ ಇದ್ದಾನೆ ಎಂದು ಕೆಲವರು ಸೃಷ್ಟಿ ಚಿಂತಕರು ಹೇಳುತ್ತಾರೆ. ಇನ್ನು ಕೆಲವರು ಇದು ಸ್ವಪ್ನಕ್ಕೂ ಮಾಯೆಗೂ ಸಮಾನವಾದದ್ದು. ಸೃಷ್ಟಿ ಎಂದರೆ ಎಲ್ಲಿಯಾದರೂ ಸೃಷ್ಟಿಯಾಗಲಿ ಅದು ಅವಸ್ಥೆ ಅಂತಾಗುವುದರಿಂದ, ಅವಸ್ಥೆಯೊಳಗೇನೆ ಪ್ರಪಂಚ ಅನ್ನೋದು ತೋರೋದರಿಂದ, ಕನಸಿನಲ್ಲಿ ಹೇಗೆ ಸೃಷ್ಟಿಯಾದಂತಹ ಪ್ರಪಂಚವು ಕನಸಿನ ಅವಸ್ಥೆಯೊಳಗೆ ಸೇರಿ ಹೋಯಿತೋ ಅದು ಸುಳ್ಳು ಎಂದಾಯಿತೋ, ಹಾಗೆ ಎಲ್ಲಾದರೂ ಸೃಷ್ಟಿ ತೋರಲಿ ಅದೆಲ್ಲವೂ ಕನಸಿಗೆ ಸಮಾನವೇ, ಮಾಯೆಗೆ ಸಮಾನವೇ. ಮಾಯಾವಿ ಮಾಡುವ ಮಾಯೆ ಹೇಗೆ ಸತ್ಯವಾಗಿ ಉಳಿಯೋದಿಲ್ವೋ ಹಾಗೆ ಸೃಷ್ಟಿ ಎಂಬುದನ್ನು ನೀವು ಎಚ್ಚರ ಅಂತಲಾದರೂ ಹೇಳು, ಕನಸು ಅಂತಲಾದರೂ ಹೇಳು, ಇನ್ನೊಂದು ಹೆಸರು ಕೊಡು. ಮುಂದೆ ಯಾರೋ ಬಂದಮೇಲೆ ಎಚ್ಚರ ಕನಸು ನಿದ್ರೆ ಅಂತ ತೆಗೆದ್ರು, ಇನ್ಯಾವುದೋ ಹೆಸರುಗಳನ್ನು ಕೊಟ್ಕೋ. ನೀನು ಏನು ಹೆಸರು ಕೊಟ್ಟರು, ಸೃಷ್ಟಿ ಅಂದಾಗ ಯಾವುದಕ್ಕೆ ನಾವು ಹೇಳ್ತಾ ಇದ್ದೀವೋ ನಾಮರೂಪಗಳ ತೋರುವಿಕೆ ಅನ್ನೋದು ಅವುಗಳು ಮಾತ್ರ ತಮ್ಮ ರೂಪದಿಂದ ನಿಜ ಅಲ್ಲ ಅಂತ ಕೆಲವರು, ಹೀಗೂ ಕೆಲವರು ಹೇಳ್ತಾರೆ. ಕೆಲವರು ಪರಮಾತ್ಮನ ವಿಭೂತಿ ಅಂತಾರೆ. ಈ ಪರಮಾತ್ಮನ ವಿಭೂತಿ ಅನ್ನೋದು ಅವ್ರಿಗೆ ಉಪಾಸನೆ ಮಾಡೋರಿಗೆ ಅನುಕೂಲವಾಗುತ್ತೆ. ಪರಮಾತ್ಮನೇ ಈ ಎಲ್ಲ ರೂಪಗಳಲ್ಲೂ ತೋರ್ಕೋತಾ ಇದ್ದಾನೆ ಅಂಥೇಳಿ. ಈಗ ವಿಶ್ವರೂಪ ಉಪಾಸನೆ ಇದೆಯಲ್ಲಪ್ಪ, ವಿಶ್ವರೂಪ ಉಪಾಸನೆ ಪ್ರಪಂಚವೆಲ್ಲವೂ ಪರಮಾತ್ಮನ ರೂಪವೇ ಅಂತ ಉಪಾಸನೆ ಮಾಡೋದು. ಅಲ್ಲಿ ಇದು ಬಂತಲ್ಲ 10ನೇ ಅಧ್ಯಾಯದಲ್ಲಿ ವಿಭೂತಿ ಉಪಾಸನೆನೇ ಅದು. ಪರಮಾತ್ಮನು ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ನಾನು ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ತೋರ್ಕೊತಾ ಇದ್ದೀನಿ ಅಂತ ಹೇಳ್ಕೊತಾನೆ. ಉಚ್ಚೈಶ್ರವಸಮಶ್ವಾನ ವಿದ್ಧಿಮಾಂ ಅಮೃತೋದ್ಭವಂ ಐರಾವತಂಗ ಜಯೇಂದ್ರಾಣ ನರಾಣಾಂಚ ನರಾಧಿಪಂ. ಹಾಗೆ ಬ್ರಹ್ಮರ್ಷಿ ಇದು ಕುದುರೆಗಳ ಪೈಕಿ ನಾನು ಉಚ್ಚೈಶ್ರವಸ್ ಎಂಬ ಕುದುರೆಯಾಗಿದ್ದೇನೆ, ಆನೆಗಳ ಪೈಕಿ ಐರಾವತವಾಗಿದ್ದೇನೆ ಅಂತ ಎಲ್ಲಿ ವಿಶೇಷ ಕಾಣುತ್ತೋ ಅದು ವಿಭೂತಿ ಅನ್ನೋ ಅರ್ಥದಲ್ಲೂ ಹೇಳ್ತಾ ಇದ್ದಾರೆ. ಎಲ್ಲವೂ ಇವರು ಈ ರೀತಿ ಚಿಂತೆ ಮಾಡೋರು ಇದಾರಲ್ಲ, ಸೃಷ್ಟಿ ಎಲ್ಲವೂ ಪರಮಾತ್ಮನ ವಿಭೂತಿತ. ಅಲ್ಲೂ ಪರಮಾತ್ಮ ಕೊನೆಗೆ ಅದೇ ಹೇಳ್ದ, ನೋಡೋ ನನ್ನನ್ನು ನೀನು ಯಾವ ಯಾವ ಇದರಲ್ಲಿ ವಿಶೇಷವಾಗಿ ತೋರ್ಕೋತೀನೋ ಅದನ್ನು ಹೇಳಿದೆ, ಅದು ಮಾತ್ರಕ್ಕೆ ಇದಿಷ್ಟೇ ನನ್ನ ವಿಭೂತಿ ಮಾತ್ರ ಅನ್ಕೋಬೇಡ ಎಂಥದ್ದು. ಕೊನೆಗೆ ಪರಮಾತ್ಮ ಏಕಾಂಶೇನ ಸ್ಥಿತೋ ಜಗತ್, ಇಡೀ ಪ್ರಪಂಚವೇ ನನ್ನ ಒಂದು ಅಂಶದಲ್ಲಿ ನೆಲೆ ನಿಂತಿದೆ ಕಣ. ಒಂದು ಅಂಶ ನಂದು, ಇಡೀ ಪ್ರಪಂಚ ನಿಂದು ಏನಾದರೂ ಚಿಂತನೆ ಮಾಡೋದು. ಈಗ ಒಂದು ಅಂಶ ಅಂದರೆ ಎಚ್ಚರ ಕನಸು ನಿದ್ರೆ 3 ರೂಪದಲ್ಲಿ ತತ್ವ ತೊಳ್ಕೊಳ್ಳುವಾಗ ಎಚ್ಚರ ಒಂದನ್ನೇ ಪರಮಾತ್ಮನ ವಿಭೂತಿ ಅಂದ್ಕೊಂಡ್ರೆ ಒಂದು ಅಂಶ ಆಯಿತು. ಇನ್ನು ಕನಸು ನಿದ್ರೆಗಳು ಅವನಿಗೆ ತಾನೇ ಸೇರಿದ್ದು ಅಲ್ವೇ? ಆ ರೀತಿ ಅಲ್ಲಿ ಹೇಳಿಲ್ಲ. ಈಗ ಪ್ರಪಂಚವನ್ನು ಸತ್ಯ ಅಂತ ಅಂದ್ಕೊಂಡ್ರು, ಪ್ರಪಂಚವನ್ನು ಎಷ್ಟು ದೊಡ್ಡದಾಗಿದೆ, ಅನೇಕ ಕೋಟಿ ಬ್ರಹ್ಮಾಂಡಗಳು ಅಂದ್ಕೊಂಡ್ರು, ಅದು ಪರಮಾತ್ಮನ ಒಂದು ಅಂಶ. ಎಷ್ಟು ಅಂಶಗಳಿವೆ ಅಂತ ಕೇಳಬೇಡಿ. ಯಾಕೆ ನನ್ನಲ್ಲಿ ಯಾವ ಅಂಶ ಇಲ್ಲ ಅಂತ ಹೇಳೋದಕ್ಕೆ ಇದು ಒಂದು ಅಂಶ ಅಂತ ಹೇಳಿದ್ದು. ಈಗ ಅಂಶಗಳು ಅಂತ ಹೇಳುವಾಗ ಭೇದ ತೋರಬೇಕು. ಭೇದ ಇರೋದು ಪ್ರಪಂಚದಲ್ಲಿ, ಆ ದೃಷ್ಟಿಯಲ್ಲಿ ಅಂಶ ಅಂತ ಹೇಳಿದ್ದು. ಹಾಗೆ ಅದು ಒಂದು ಅಂಶ ಅಂದರೆ ಪರಮಾತ್ಮನಲ್ಲಿ ಇನ್ನೆಷ್ಟು ಅಂಶಗಳಿವೆ ಅಂತ ಹೇಳಬಾರ್ದು. ಯಾಕೆ ಸೃಷ್ಟಿಯಲ್ಲಿ ಸತ್ಯತ್ವ ಇಲ್ಲ ಪರಮಾತ್ಮನಿಗೆ. ನಾನೇ ಆ ರೀತಿ ತೋರ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದವನು ಅಲ್ವಾ? ಹಾಗೆ ಅದು ಅಲ್ಲಿ ಬಂದಾಗ ಹೇಳೋಣ. ಅಂದರೆ ವಿಭೂತಿಯ ಚಿಂತನೆಯನ್ನು ಮಾಡೋರು ಉಪಾಸನೆಗೆ ತುಂಬ ಅನುಕೂಲವಾಗುತ್ತೆ ಅವರಿಗೆ. ಪ್ರಪಂಚದಲ್ಲಿ ಅಲ್ಲೂ ಪರಮಾತ್ಮ ಶುರುವಿನಲ್ಲಿ
ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ ಅಂತ ಇಡೀ ಪ್ರಪಂಚವೇ ನಾನಾಗಿದ್ದೇನೆ ಅಂತ ಮೊದಲನೇ ವಿಭೂತಿ ಹೇಳಿದ್ದವನು. ಆಮೇಲೆ ಅದರಲ್ಲಿ ವಿಶೇಷ ತೋರ್ಕೊಂಡು ಹೇಳಿ ಕೊನೆಯಲ್ಲಿ ಉಪಸಂಹಾರ ಮಾಡುವಾಗ ಇಡೀ ಪ್ರಪಂಚವು ನನ್ನದ ಒಂದು ಅಂಶವಷ್ಟೇನೆ ಅಂತ ಮತ್ತೆ ಇಡೀ ಪ್ರಪಂಚವನ್ನು ಸೇರಿಸ್ದ. ವಿಭೂತ್ಯುಪಾಸನೆ ಹೀಗೆ ಹೇಳೋದು. ಇಲ್ಲಿ ಉಪಾಸನೆ ಅಂತ ಏನಾದ್ರು ಇಟ್ಕೊಳ್ಳಿ. ಇನ್ನು ಚಿಂತಕರು ಅನ್ನುವಾಗ ಸೃಷ್ಟಿಯ ಬಗ್ಗೆ ಈ ರೀತಿಯಾಗಿ ಚಿಂತನೆ ಮಾಡೋರು ಉಪಾಸಕರೇ ಆಗ್ತಾರೆ. ಆಗದೇ ಇದ್ರೂ ಕೂಡ ಅವರು ತತ್ವವನ್ನು ತಿಳ್ಕೊಂಡವರು ಪರಮಾತ್ಮನೇ ಈ ರೀತಿ ತೋರ್ಕೋತಾ ಇದ್ದಾನಷ್ಟೇ ಅಂತ ಹೇಳಿದ್ರು ಅದು ಒಂದು ವಿಭೂತಿನೇ ಆಗತ್ತೆ. ಅಂದ್ರೆ ವಿಭೂತಿ ಸೃಷ್ಟಿ ಎಂಬುದು ಪರಮಾತ್ಮನ ವಿಭೂತಿ ಅಂತಲಾದರೂ ಹೇಳಿ ಸ್ವಪ್ನಮಾಯಕ್ಕೆ ಸಮಾನವಾದದ್ದು ಅಂತಲೂ ಕೆಲವರು ಹೇಳ್ತಾರೆ. ವಿಭೂತಿ ವಿಸ್ತಾರ ಈಶ್ವರಸ್ಯ ಸೃಷ್ಟಿ ಇತಿ ಸೃಷ್ಟಿಚಿಂತಕಾಃ ಮನ್ಯಂತೆ. ವಿಭೂತಿ ಎಂದರೆ ವಿಸ್ತಾರ, ಹರಡಿಕೊಂಡಿರುವುದು. ಯಾರು? ಈಶ್ವರನು. ಯಾವುದು? ಸೃಷ್ಟಿಯು. ಸೃಷ್ಟಿಯು ಎಂದರೆ ಈಶ್ವರನು ಆ ರೀತಿಯಲ್ಲಿ ಹರಡಿಕೊಂಡಿರುವುದು, ತೋರಿಕೊಂಡಿರುವುದು ಎಂದು ಸೃಷ್ಟಿಚಿಂತಕರು ಹೇಳುತ್ತಾರೆ. ಹೀಗೆ ಚಿಂತೆ ಮಾಡ್ಬೋದು ನಾವು. ಇದನ್ನು ಆಚಾರ್ಯರು ಒಪ್ಪಿರೋದ್ರಿಂದ ಪ್ರಪಂಚ ಎಂದರೆ ಪರಮಾತ್ಮನು ತೋರಿಕೊಳ್ಳುವ ಬಗೆ. ಸ್ವಾಮಿಗಳು ಬರೀತಾರೆ, ಅವಸ್ಥೆ ಎಂದರೆ ಪರಮಾತ್ಮವು ತೋರಿಕೊಳ್ಳುವ ಬಗೆ ಅಂತ. ಆ ರೀತಿಯಾಗಿ ತೋರ್ತಾ ಇದ್ದಾನೆ ಪರಮಾತ್ಮ, ಎಲ್ಲ ರೂಪದಲ್ಲಿಯೂ ತೋರ್ತಾ ಇದ್ದಾನೆ. ಇದನ್ನು ಹಾಗೆ ಒಂದೇ ಸಲ ಉಳಿಸ್ಕೊಳಕ್ಕಾದರೆ ಅವ್ನು ಜ್ಞಾನಿ. ಉಳಿಸ್ಕೊಳಕ್ಕಾಗಲಿಲ್ಲ, ಮತ್ತೆ ಮಾಡ್ತಾ ಇದ್ದೀವಿ ಇದ್ರೆ ಉಪಾಸಕ. ಏನಾದರೂ ತೋರ್ಲಿ, ಒಂದು ನಾಮ, ಒಂದು ರೂಪ, ಒಂದು ಕ್ರಿಯೆ, ಇಷ್ಟೇ ತೋರೋದು ಪ್ರಪಂಚ ಅಂದರೆ, ಸೃಷ್ಟಿ ಅಂದರೆ. ಹಾಗೆ ತೋರಿಕೊಂಡಾಗಲೆಲ್ಲ ಆ ನಾಮ, ರೂಪ, ಕ್ರಿಯೆ ಎಲ್ಲವೂ ಪರಮಾತ್ಮನೇ. ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ. ಪರಮಾತ್ಮನೇ ಈ ರೀತಿಯಾಗಿ ಹರಡಿಕೊಂಡಿದ್ದಾನೆ ಎಂದು ಸೃಷ್ಟಿ ಚಿಂತಕರು ಚಿಂತಿಸುತ್ತಾರೆ. ನತು ಪರಮಾರ್ಥ ಚಿಂತಕಾನಾಂ ಸೃಷ್ಟವು ಆದರಃ ಇತ್ಯರ್ಥಃ. ಇದರಲ್ಲಿ ಏನಾಯ್ತು ಅನುಕೂಲ ಅಂದ್ರೆ ಪರಮಾರ್ಥವನ್ನು ಚಿಂತನೆ ಮಾಡ್ತಾ ಇರೋರೇ ಹೊರತು ಅವರು ಸೃಷ್ಟಿಯನ್ನು ಚಿಂತನೆ ಮಾಡ್ತಾ ಇರೋರು ಅಲ್ಲ. ಇದೆಲ್ಲವೂ ಕೂಡ ಪರಮಾತ್ಮನ ಈ ರೀತಿ ತೋರ್ಕೊಂಡಿದ್ದಾನೆ ಅಂತ ಹೇಳಿ ಪರಮಾತ್ಮನ ಕಡೆಗೆ ಅವ್ರಿಗೆ ಮನಸ್ಸಿದೆಯೇ ಹೊರತು ಸೃಷ್ಟಿಯ ಕಡೆಗೆ ಮನಸ್ಸಿಲ್ಲ ಅವರಿಗೆ. ಸೃಷ್ಟಿಯ ಕಡೆ ಮನಸ್ಸಿರೋರ್ಗೆ ಏನಾಗುತ್ತೆ, ಇಲ್ಲಿರುವ ವಿಶೇಷಗಳ ಬಗ್ಗೆ ಆಸಕ್ತಿ ಹೋಗುತ್ತೆ. ಇಲ್ಲಿ ಹೆಚ್ಚು ಅನ್ಸುತ್ತೆ, ಇದು ಕಡಿಮೆ ಅನ್ಸುತ್ತೆ, ಇದು ಚೆನ್ನಾಗಿದೆ ಅನ್ಸುತ್ತೆ, ಚೆನ್ನಾಗಿಲ್ಲ ಅನ್ಸುತ್ತೆ, ಇದು ಬೇಕು ಅನ್ಸುತ್ತೆ, ಇದು ಬೇಡ ಅನ್ಸುತ್ತೆ. ಸೃಷ್ಟಿಯಲ್ಲಿ ಆಧಾರವಿದ್ದವರಿಗೆ ಸೃಷ್ಟಿಯಲ್ಲಿರುವ ವಿಶೇಷಗಳು ಕಾಣ್ತಾ ಹೋಗುತ್ತೆ, ವಿಶೇಷಗಳನ್ನು ಕಾಣಬೇಕು ಅಂತ ಅನ್ಸುತ್ತೆ. ಆದರೆ ಯಾವಾಗ ಇದೆಲ್ಲವೂ ಪರಮಾತ್ಮನೇ ತೋರಿಕೊಂಡದ್ದು, ಪರಮಾತ್ಮನ ವಿಸ್ತಾರ, ಪರಮಾತ್ಮನ ವಿಭೂತಿ ಅಂತಾರೋ ಅವರು ನಿಜವಾಗಿ ಸೃಷ್ಟಿ ಚಿಂತಕರು ಅಂತ ಹೇಳಿದ್ರು ಮೇಲೆ, ಆದರೂ ಪರಮಾರ್ಥ ಚಿಂತಕರು. ನೋಡಿ ನೆಕ್ಸ್ಟ್ ಎರಡನೇ ವಾಕ್ಯದಲ್ಲಿ, ಮೊದಲನೇ ವಾಕ್ಯದಲ್ಲಿ ಸೃಷ್ಟಿ ಚಿಂತಕಾಹ ಅಂದರು, ಅದು ಮೂಲದಲ್ಲಿರೋದು ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡೋರು ಅಂತ. ಈ ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡೋರು ಅಂದರೆ ಸೃಷ್ಟಿ ಹೇಗಾಯಿತು, ಯಾವ ಕಾಲದಲ್ಲಿ ಆಯಿತು, ಈಗ ಎಷ್ಟು ಕಾಲ ಕಳೆದಿದೆ, ಯಾವ್ಯಾವ ವೃತ್ತಿಯಲ್ಲಿ ಸೃಷ್ಟಿ ಆಯಿತು, ಇದನ್ನೆಲ್ಲ ಚಿಂತನೆ ಮಾಡ್ತಾ ಇರೋದವರು. ಅವರು ಪರಮಾರ್ಥ ಚಿಂತಕರು. ಅವರು ಪರಮಾರ್ಥ ಚಿಂತಕರು ಸೃಷ್ಟಿಯನ್ನು ಗೌಣ ಮಾಡಿ ಪರಮಾತ್ಮನೇ ತೋರ್ಕೊಂಡಿದ್ದಾನೆ. ನೋಡಿ ಇದು ಹೊರಟೋಯ್ತು, ಪರಮಾತ್ಮನೇ ಅನ್ನೋದು ಉಳಿತು. ಅದರಿಂದ ಪರಮಾರ್ಥ ಚಿಂತಕರಿಗೆ ಸೃಷ್ಟಿಯಲ್ಲಿ ಯಾವ ಆಧಾರವೂ ಇರುವುದಿಲ್ಲ. ಆಚಾರ್ಯರ ಭಾಷ್ಯ ಇಲ್ಲ ಅಂದ್ರೆ ಅವೆಲ್ಲ ಅರ್ಥ ಆಗಲ್ಲ. ಸೃಷ್ಟಿ ಚಿಂತಕರು ಅನ್ನುವಾಗ ನಾವು ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡೋರು ಅಂತೀವಿ. ಸೃಷ್ಟಿಯ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಇರೋದವರು ಸೃಷ್ಟಿ ಎಂದರೆ ಪರಮಾತ್ಮನೇ, ಹಾಗೆ ಚಿಂತನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವರು, ಪರಮಾತ್ಮನ ಕಡೆಗೆ ಹೋಗ್ತಾ ಇದ್ದಾರೆ ಹೊರತು ಸೃಷ್ಟಿ ಕಡೆಗೆ ಬರ್ತಾ ಇಲ್ಲ ಅವರು. ಅವ್ರಿಗೆ ಸೃಷ್ಟಿಯಲ್ಲಿ ಯಾವ ಆಧಾರವೂ ಇರಲ್ಲ. ಯಾಕಿರಲ್ಲ ಅಂದ್ರೆ ಇಂದ್ರೋ ಮಾಯಾಭಿ ಪುರೂಪಯ್ಯತೆ ಇತಿ ಶ್ರುತೇ. ಇಂದ್ರನು ಅಂದರೆ ಪರಮಾತ್ಮನು, ಇದು ಪರಮೈಶ್ವರ್ಯ, ಹೆಚ್ಚಿನದಾದ ಐಶ್ವರ್ಯವುಳ್ಳವನು ಪರಮಾತ್ಮನು. ಮಾಯಾಭಿಹಿ ಅಂದರೆ ಇಂದ್ರಿಯ ಪ್ರಜ್ಞಾಭಿಹಿ, ಈ ಇಂದ್ರಿಯಗಳ ಪ್ರಜ್ಞೆಗಳಿಂದ, ತಪ್ಪು ತಿಳುವಳಿಕೆಯಿಂದ ಅಂತ. ಇಂದ್ರಿಯ ಪ್ರಜ್ಞೆಗಳು ಅಂದ್ರೇನೋ, ಯಾವಾಗ ಪ್ರಜ್ಞೆ ಅನ್ನೋದಕ್ಕೆ ಬಹುವಚನ ಹೇಳಿದ್ರು ಅದು ತಪ್ಪು ತಿಳುವಳಿಕೆ ಅಂತಲೇ ಅರ್ಥ. ಸರಿಯಾದ ತಿಳುವಳಿಕೆ ಒಂದೇ ಅಲ್ವಪ್ಪ, ತಪ್ಪು ತಿಳುವಳಿಕೆಗಳು ಬಹುವಚನ ಬರಬಹುದು. ಈಗ ಹಗ್ಗವನ್ನು ಹಾವು ಅಂತ ತಿಳ್ಕೊಬೋದು, ಅಲ್ಲಿ ಹೂವಿನ ಮಾಲೆ ಅಂತ ತಿಳ್ಕೊಬೋದು, ನೀರು ಹರಿದಿದೆ ಅಂತ ತಿಳ್ಕೊಬೋದು, ನೆಲ ಬೆರಕ್ಬಿಟ್ಟಿದೆ ಅಂತ ತಿಳ್ಕೊಬೋದು, ಏನಾದರೂ ತಿಳ್ಕೊಬೋದು. ಆ ಗಳುಗಳೆಲ್ಲ ತಪ್ಪು ತಿಳುವಳಿಕೆಗಳೇನೆ, ಬಹುವಚನ. ಸರಿಯಾದ ತಿಳುವಳಿಕೆ ಹಾವು ಅಂತ ಒಂದೇನೆ. ಹಾಗೆ ಪ್ರಜ್ಞಾಭಿಹಿ, ಇಂದ್ರಿಯ ಪ್ರಜ್ಞಾಭಿಹಿ, ಈ ಇಂದ್ರಿಯಗಳ ತಿಳುವಳಿಕೆಗಳಿಂದ, ತಿಳುವಳಿಕೆಗಳು ಶಬ್ದ ಕೊಡ್ತಾ ಇರೋದು,
ಆ ಗಳಿಂದ ಬಹುವಚನ ಹೇಳಿದ ಮೇಲೆ ಅದೆಲ್ಲ ತಪ್ಪು ತಿಳುವಳಿಕೆ ಒಳಗೆ ಸೇರಿರೋದು. ಯಾಕೆ ಭೇದವೆಲ್ಲವೂ ಬರೋದು ತಪ್ಪು ತಿಳುವಳಿಕೆ ಒಳಗೇನೆ. ಅಂದರೆ ಇಂದ್ರನು ಪರಮಾತ್ಮನು ಇಂದ್ರಿಯಗಳಿಂದ ಇಂದ್ರಿಯ ಪ್ರಜ್ಞೆಗಳಿಂದ ಅಂದರೆ ತಪ್ಪು ತಿಳುವಳಿಕೆಯಿಂದ ಪುರುರೂಪ ಈಯತೆ ಅನೇಕ ರೂಪ ಈಯತೆ ಗಚ್ಚತಿ, ಅನೇಕ ರೂಪವನ್ನು ಹೊಂದುತ್ತಾನೆ, ತಾನು ಅನೇಕವಾಗುವಿಕೆಯನ್ನು ಹೊಂದಿದ್ದಾನೆ. ಯಾವುದರಿಂದ? ತಪ್ಪು ತಿಳುವಳಿಕೆಯಿಂದ. ತಪ್ಪು ತಿಳುವಳಿಕೆ ಅನ್ನೋದ್ರಲ್ಲಿ ಅನೇಕ ರೂಪತ್ವ ಸೇರಿಸ್ತಾ ಇರೋದು. ಅನೇಕ ರೂಪವಾಗಿದ್ದಾನೆ ಅಂದರು. ಯಾವುದರಿಂದ? ತಪ್ಪು ತಿಳುವಳಿಕೆಯಿಂದ ಅಂದರು. ಅಂದರೆ ತಪ್ಪು ತಿಳುವಳಿಕೆ ಒಳಗೆ ಅನೇಕತ್ವ ಸೇರಿಸಿದ್ದು. ನೀವು ಈಗ ಆ ತಪ್ಪು ತಿಳುವಳಿಕೆ ಅನ್ನೋದು ಉಳಿಸ್ಕೊಳಕ್ಕೆ ಹೋಗಬಾರ್ದು. ಅನೇಕತ್ವವಾಗಿದೆ ಅಂತ ನಿಜ ಅಂತ ಅಂದ್ಕೊಂಡಿರೋ ನಮಗೆ ಅದು ತಪ್ಪು ತಿಳುವಳಿಕೆ ಕಣಪ್ಪ ಅಂತ ಹೇಳ್ತಾ ಇರೋದು. ಆದರೆ ತಪ್ಪು ತಿಳುವಳಿಕೆಯಿಂದ ನಿಜವಾಗಿ ಅನೇಕವಾಗಿದ್ದಾನೆ ಆಗಲ್ಲ. ತಪ್ಪು ತಿಳುವಳಿಕೆಯಿಂದ ನಿಜವಾಗಿ ಹೇಗಾಗ್ತಾನೆ ಅಲ್ವಾ? ಆ ತಪ್ಪು ತಿಳುವಳಿಕೆ ಅಂತ ಹೇಳ್ತಾ ಇರೋದೇ ನಿಜ ಅಂದ್ಕೊಂಡಿರೋರನ್ನು ತೆಗಿಯೋದಕ್ಕೆ. ಈ ಥರ ಎಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ತುಂಬ ಜನ. ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬ ಜನ ಪರಮಾತ್ಮನು ಅವಿದ್ಯೆಯಿಂದ ಅವಿದ್ಯೆಯನ್ನು ಇಟ್ಕೊಂಡು ನಿಜವಾಗಿ ಹೀಗೆ ತೋರ್ಕೋತಾನೆ ಅಂತಲೂ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಪರಮಾತ್ಮನಿಗೆ ಅವಿದ್ಯೆ ಇದೆ ಅಂತ ಅರ್ಥ ಇಲ್ಲ. ಅವಿದ್ಯೆ ಯಾರಿಗೆ ಅವಿದ್ಯೆ? ಯಾರು ತಪ್ಪು ತಿಳ್ಕೊಂಡಿದಾರೋ ಅವ್ರಿಗೆ ನಿನಗೆ ಅವಿದ್ಯೆ ಕಣಪ್ಪ ಅದು ಅಂತ ಹೇಳ್ತಾ ಇರೋದು. ಪರಮಾತ್ಮನು ತಪ್ಪು ತಿಳುವಳಿಕೆಯಿಂದ ಜಗತ್ತಾಗಿ ತೋರುತ್ತ. ಮತ್ತೆ ನೀವು ಈಗ ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ ಶಂಕರಾಚಾರ್ಯರ ಮೇಲೆ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅಲ್ವಪ್ಪ, ಏನೂ ಇಲ್ಲ. ಹಾಗಿದ್ಮೇಲೆ ಇಲ್ಲಿರೋ ಜೀವರಗಳೆಲ್ಲ ಪರಮಾತ್ಮನೇ ಅಲ್ವಪ್ಪ? ಹೌದು. ಈಗ ತಪ್ಪು ತಿಳ್ಕೊಂಡಿರೋರು ಯಾರಪ್ಪ? ಜೀವರೇ ಅಲ್ವ. ಅದರಿಂದ ಪರಮಾತ್ಮನಿಗೆ ತಪ್ಪು ತಿಳುವಳಿಕೆ ಆಯ್ತೋ ಇಲ್ವೋ? ಇದೆಲ್ಲವೂ ಪರಮಾತ್ಮನೇ ಅಂತ ನಿನಗೆ ಸರಿಯಾಗಿ ಗೊತ್ತಾದ್ರೆ ಅವಾಗ ಈ ತಪ್ಪು ತಿಳುವಳಿಕೆ ಅನ್ನೋ ಶಬ್ದವೇ ಬರಲ್ಲ. ಇದೆಲ್ಲವೂ ಕನಸೇ ಅಂತ ಗೊತ್ತಾದ್ರೆ ಆಗ ಕನಸಿನಲ್ಲಿ ನಾನು ಹೇಗೆ ಬೇರೆ ಬೇರೆಯಾಗಿ ತೋರಿಕೊಂಡೆ, ಅನೇಕ ಜೀವ ಹೇಗಾದ ಈ ಪ್ರಶ್ನೆ ಎಲ್ಲ ಬರುತ್ತಾ? ಆ ಪ್ರಶ್ನೆ ಯಾವಾಗ ಬರುತ್ತೆ? ಅನೇಕತ್ವ ತೋರುವಾಗ. ಅನೇಕತ್ವ ತೋರುವಾಗ ನಿನಗೇನದು ಗೊತ್ತಾಗಲ್ಲ. ಎಷ್ಟು ಸಲ ಹೇಳಿದ್ರು ಅಷ್ಟೆ. ಸರಿಯಾಗಿ ತಿಳ್ಕೊಂಡಾಗ ನಿನಗೆ ಗೊತ್ತಾಗುತ್ತೆ, ಯಾರೋ ಹೇಳಬೇಕಾಗಿಲ್ಲ. ಅಂದರೆ ಇಲ್ಲಿ ವ್ಯಾಖ್ಯಾನಾಂತರಗಳು ಎಲ್ಲೆಲ್ಲೋ ಹೋಗುತ್ತೆ, ಬೇಡ. ಇಂದ್ರನು ಅಂದರೆ ಪರಮಾತ್ಮನು ಅವಿದ್ಯೆಯಿಂದ ತಪ್ಪು ತಿಳುವಳಿಕೆಯಿಂದ ಅನೇಕ ರೂಪವನ್ನು ಹೊಂದ್ತಾ ಇದ್ದಾನೆ ಅಂಥೇಳಿ ಶ್ರುತಿ ಇರೋದ್ರಿಂದ ಬೃಹದಾರಣ್ಯಕ ಶ್ರುತಿ. ಅದರಿಂದ ಸೃಷ್ಟಿಚಿಂತಕರು ಪರಮಾರ್ಥ ಸೃಷ್ಟಿಚಿಂತಕರು ಅಂತ ಹೇಳಿದರೂ ಕೂಡ ಪರಮಾರ್ಥ ತತ್ವದಲ್ಲಿ ಆಧಾರ ಉಳ್ಳಂಥವರಾಗಿರೋರು ಪರಮಾತ್ಮನೇ ಈ ರೀತಿ ತೋರುತ್ತಿದ್ದಾನೆ ಅಂತ ಹೇಳ್ತಾರೆಯೇ ಹೊರತು ಸೃಷ್ಟಿಯಲ್ಲಿ ಅವರಿಗೆ ಯಾವ ಆಧಾರವೂ ಇಲ್ಲ. ಯಾಕೆ? ಶ್ರುತಿಯಲ್ಲೆಲ್ಲೂ ಸೃಷ್ಟಿಯಾಗೆ ಫಲ ಹೇಳಿಲ್ಲ. ಈಗ ಒಂದು ಉಪಾಸನೆ ಹೇಳುತ್ತೆ, ಸಂಹಿತೋಪಾಸನೆ ಹೇಳ್ತು ಈಶಾವಾಸ್ಯದಲ್ಲಿ, ಅಲ್ಲ ತೈತ್ತಿರಿಯಲ್ಲಿ ಸಂಹಿತೋಪಾಸನೆಯನ್ನು ಹೇಳಿ ಅದಕ್ಕೊಂದು ಫಲ ಹೇಳ್ತು ಅಲ್ವಾ. ಆಮೇಲೆ ವ್ಯಾಹೃತ್ಯುಪಾಸನೆ ಹೇಳ್ತು, ಅದಕ್ಕೊಂದು ಫಲ ಹೇಳ್ತು. ಸೃಷ್ಟಿಯ ಬಗ್ಗೆ ಹೇಳಿದ ಮೇಲೆ ಒಂದು ಫಲ ಹೇಳಿದ್ಯಾ? ಈ ಸೃಷ್ಟಿಯನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ಪುತ್ರ ಪಶುಗಳಿಂದ ವೃದ್ಧರಾಗುತ್ತಾರೆ, ಹಾಗಾಗುತ್ತಾರೆ, ಹೇಳಿದಾರ? ಇಲ್ಲ. ಸೃಷ್ಟಿಯನ್ನ ಹೇಳಿ ಎಲ್ಲಿಯೂ ಕೂಡ ಶಾಸ್ತ್ರದಲ್ಲಿ ಸೃಷ್ಟಿಯನ್ನು ತಿಳಿದುಕೊಂಡಿದ್ದರಿಂದ ಅಥವಾ ಉಪಾಸನೆ ಮಾಡಿದ್ದರಿಂದ ನಿನಗೆ ಫಲ ಆಗತ್ತೆ ಅಂತ ಹೇಳಿಲ್ಲ. ಆದರೆ ಪರಮಾತ್ಮನೇ ಈ ರೀತಿಯಾಗಿ ತೋರಿಕೊಂಡಾಗಿದ್ದಾನೆ ಅಂತ ತಿಳ್ಕೊಳ್ಳೋರಿಗೆ ಫಲ ಎಲ್ಲ ಹೇಳಿದೆ. ಯಾರು ಈ ರೀತಿ ತಿಳ್ಕೊತಾರೋ ಅವರು ಏವಂ ವೇದಾಂತ ತುಂಬ ಕಡೆ ಬರುತ್ತೆ. ಅಂದರೆ ಪರಮಾತ್ಮನು ಜಗತ್ತಾಗಿ ತೋರಿಕೊಂಡಿದ್ದಾನೆ ಅಂತ ತಿಳ್ಕೊಳ್ಳೋರಿಗೆ ಫಲ ಇದೆಯೇ ಹೊರತು ಸೃಷ್ಟಿ ಸತ್ಯವಾಗಿದೆ ಅಂತ ತಿಳ್ಕೊಳ್ಳೋರಿಗೆ ಯಾವ ಫಲನೂ ಹೇಳಿಲ್ಲ. ಅದಕ್ಕೆ ನಮಗಿರೋ ತಪ್ಪು ತಿಳುವಳಿಕೆನೇ ಅದನ್ನೇ ಕಳಿಬೇಕಾಗಿರೋದೀಗ. ಅದರಿಂದ ಶಾಸ್ತ್ರದಲ್ಲಿ ಪರಮಾರ್ಥ ತತ್ವ ಚಿಂತಕರು ಯಾರಿಗೂ ಸೃಷ್ಟಿಯ ಬಗ್ಗೆ ಆದರ ಅನ್ನೋದು ಪ್ರೀತಿ ಅನ್ನೋದು ಬರೋದೇ ಇಲ್ಲ. ನಹಿ ಮಾಯಾವಿನಂ ಸೂತ್ರಂ ಆಕಾಶೆ ನಿಕ್ಷಿಪ್ಯ ತೇನ ಸಾಯುಧಂ ಆರೋಹ್ಯ ಚಕ್ಷುರ್ಗೋಚರತಾಂ ಅತೀತ್ಯ ಯುದ್ಧೇನ ಖಂಡಶಃ ಛಿನ್ನಂ ಪತಿತಂ ಪುನರುತ್ಥಿತಂ ಚ ಪಶ್ಯತಾಂ ತತ್ಕೃತ ಮಾಯಾ ಸತತ್ವ ಚಿಂತಾಯಾಂ ಆದರಃ ಭವತಿ. ನೋಡಿ ಹೇಗಪ್ಪ ಇದು ಅಂದರೆ ಒಬ್ಬ ಮಾಯಾವಿ ಇದ್ದಾನೆ, ಇಂದ್ರಜಾಲ. ನೋಡಿ ಆ ಕಾಲದಲ್ಲಿ ಎಂತೆಂಥ ಮಾಯ ಮಾಡ್ತಿದ್ರು ಅಂತ ಆಚಾರ್ಯರ ಕಾಲದಲ್ಲಿ. ಆ ಮಾಯಾವಿ ಒಬ್ಬ ಅವನು ಈಗ ಏನೋ ಮ್ಯಾಜಿಷಿಯನ್ ಅಲ್ಲ, ಮ್ಯಾಜಿಕ್ ಮಾಡೋನು. ಆ ಮಾಯಾವಿ ಒಂದು ಇದನ್ನ ಹಗ್ಗವನ್ನು ಈಗ ಆಕಾಶಕ್ಕೆ ಎಸ್ತ.
ಅದು ಏಣಿ ಥರ ಆಗೋಯ್ತು. ಅದರಲ್ಲಿ ಒಂದು ಕತ್ತಿ ತೊಗೊಂಡು ಅದೆಲ್ಲಿಂದ ಕತ್ತಿ ಬಂತೋ ಗೊತ್ತಿಲ್ಲ. ಆ ಏಣಿ ಮೇಲೆ ಆ ಹಗ್ಗದ ಏಣಿ ಮೇಲೆ ಹತ್ಕೊಂಡು ಹೋದ. ಸೂತ್ರಂ ಆಕಾಶೆ ನಿಕ್ಷಿಪ್ಯ, ಹಗ್ಗವನ್ನು ಆಕಾಶಕ್ಕೆ ಹಾಕಿ, ತೇನ ಸಾಯುಧಂ ಆರೋಹ್ಯ, ಅದರಿಂದ ಆಯುಧವನ್ನು ಹಿಡಿದುಕೊಂಡವನಾಗೆ ಹತ್ಕೊಂಡು ಹೋದ. ಹತ್ಕೊಂಡು ಹೋಗಿ ಚಕ್ಷುರ್ಗೋಚರತಾಂ ಅತೀತ್ಯ, ಎಷ್ಟೋ ದೂರ ಆದ್ಮೇಲೆ ಮಾಯ ಆಗ್ಬಿಟ್ಟ. ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಇದು ಕಾಣಿಸ್ತಾ ಇದೆ, ಏನೋ ಏಣಿ, ಹಗ್ಗದೇಣಿ. ಸರಿ, ಆಮೇಲೆ ಅಲ್ಲಿ ಮೇಲೆ ಠಾಣ್ 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 ಅಂತ ಯುದ್ಧದ ಶಬ್ದ ಬರ್ತಾ ಇದೆ. ಆಮೇಲೆ ಕೈ ಕಾಲು ಎಲ್ಲ ತುಂಡು 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 ತುಂಡಾಗಿ ಕೆಳಗೆ ಬೀಳ್ತಾ ಇದೆ. ಖಂಡಶಃ ಚಿನ್ನಂ, ಚಿನ್ನ ಅಂದರೆ ಕತ್ತರಿಸಾಕಿದ್ದು, ಪತಿತಂ ಕೆಳಗೆ ಬಿದ್ದಿದ್ದು. ಆಮೇಲೆ ಅವನೇ ಕೈ ಕಾಲೆಲ್ಲ ಕತ್ತರಿಸ್ಕೊಂಡು ಕೆಳಗೆ ಬಿದ್ದ, ಮತ್ತೆ ಎದ್ದು ನಿಂತ್ಕೊಂಡ ಮಾಯಾವಿ. ಹೀಗೆ ಯಾವ ಮಾಯಾವಿಯೋ ಮೊದಲು ಅದನ್ನು ಎಸೆದನೋ ಮೇಲೆ ಹತ್ತಿದನೋ ಅವನೇ ತನ್ನನ್ನು ತುಂಡು ಮಾಡಿಕೊಂಡು ಕೆಳಕ್ಕೆ ಬಿದ್ದು ಈಗ ಎದ್ದಿದ್ದಾನೆ ಅಂತ ತಿಳ್ಕೊಳ್ಳಿ. ಈಗ ನಿನಗೆ ಆ ಮಾಯೆಯ ಬಗ್ಗೆ ಆಶ್ಚರ್ಯ ಆಗತ್ತಾ? ಇದೆಲ್ಲ ಇವನೇ ತೋರಿಸಿರೋ ಆಟ ಅಂತ ನಿನಗೆ ಗೊತ್ತಾಗತ್ತಾನೆ. ಇದೆಲ್ಲ ಮಾಯೆ ಅಂತ ನೀನು ತಿಳ್ಕೊಂಡ್ರೆ ನಿನಗೆ ಆ ಮಾಯೆ ಹೇಗೆ ಮಾಡ್ದ, ಎಲ್ಲಿಂದ ಬಂತು, ಯಾವಾಗ ಬಂತು, ಯಾಕೆ ಇಷ್ಟು ಹೊತ್ತಿತ್ತು, ಇನ್ನೂ ಸ್ವಲ್ಪ ಹೊತ್ತು ಯಾಕೆ ಇರಲಿಲ್ಲ, ಇದೆಲ್ಲ ಏನೂ ಪ್ರಶ್ನೆ ಬರಲ್ಲ. ಇದೆಲ್ಲ ಮಾಯೆ ಅಂತಲೇ ನೀನು ತಿಳ್ಕೋಬೇಕು. ಇದನ್ನು ಬಿಟ್ಟು ಆ ಹಗ್ಗ ಎಲ್ಲಿಂದ ತಗೊಂಬಂದ ಅವನು, ಅದನ್ನೀಗ ಆಕಾಶದಲ್ಲಿ ನಿಂತ್ಕೊಳ್ಳೋ ಥರ ಹೇಗೆ ಎಸ್ತಾ, ಯಾವುದಕ್ಕೆ ಕಟ್ಟದ, ನಲ್ಲೇನೂ ಇರಲಿಲ್ಲಲ್ಲ, ಆಕಾಶದಲ್ಲಿ ಎಸ್ತಿರೋದದು. ಅದ್ರ ಮೇಲೆ ಹೇಗೆ ಹತ್ತೋದ, ಆಧಾರ ಯಾವುದು, ಆಮೇಲೆ ಅವನಿಗೆ ಖಡ್ಗ ಎಲ್ಲಿಂದ ಬಂತು, ಮೇಲಕ್ಕೆ ಹೋದ್ಮೇಲೆ ಎಲ್ಲಿ ಮಾಯ ಆದ, ಮತ್ತು ಯಾರ ಜೊತೆ ಯುದ್ಧ ಮಾಡ್ದ, ನೀ ಎಷ್ಟಾದರೂ ಚಿಂತೆ ಮಾಡೋ, ಸಿಗುತ್ತಾ ಉತ್ತರ ಅದಕ್ಕೆ? ಖಂಡಿತ ಸಿಗಲ್ಲ. ಅದೆಲ್ಲ ಮಾಯೆ ಅಂತ ತಿಳ್ಕೊ, ಉತ್ತರ ಸಿಕ್ತು. ಯಾಕೆ? ನಿನಗೆ ಮಾಯಾವಿ ಅವನ ಬಗ್ಗೆ ಬೇಕೇ ಹೊರತು ಆ ಮಾಯೆ ಬಗ್ಗೆ ನೀನೇನೂ ತಿಳ್ಕೊಬೇಕಾಗಿಲ್ಲ, ತಿಳ್ಕೊಳಕ್ಕೆ ಆಗೋದೂ ಇಲ್ಲ. ಎಷ್ಟು ಚೆನ್ನಾಗಿದೆ. ಮಾಯಾವಿಯು ಸೂತ್ರವನ್ನು ಆಕಾಶದಲ್ಲಿ ಹಾಕಿ ಅದರಿಂದ ಸಾಯುಧನಾಗಿ ಆಯುಧ ಸಹಿತನವಾಗಿ ಹತ್ತಿಕೊಂಡು ಚಕ್ಷುರ್ಗೋಚರವನ್ನು ಕಣ್ಣಿಗೆ ಕಾಣುವಿಕೆಯನ್ನು ಮೀರಿ ಹೋಗಿ ಯುದ್ಧದಿಂದ ಖಂಡವಾಗಿ ಕೆಳಕ್ಕೆ ಬಿದ್ದು ಮತ್ತೆ ಎದ್ದಂತಹ ಅವನನ್ನು ನೋಡುವವರಿಗೆ, ಮಾಯಾವಿಯನ್ನು ನೋಡುವಂಥವರಿಗೆ ಅವನು ಮಾಡಿದಂತಹ ಮಾಯೆಯ ನಿಜದ ಬಗ್ಗೆ ಯಾವ ಚಿಂತನೆಯೂ ಉಂಟಾಗುವುದಿಲ್ಲ. ಸತತ್ವ ಅಂದರೆ ನಿಜ ಅಂತ, ಆ ಮಾಯೆಯು ನಿಜವಾಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೇನು ಚಿಂತನೆ ಬರೋದೇ ಇಲ್ಲ. ಅವ್ರು ನೋಡ್ತಾ ಇರೋದು ಮಾಯಾವಿನ. ನಾವು ಎಷ್ಟೋ ಮಾಯೆಗಳನ್ನು ನೋಡಿದ್ದೀವಲ್ಲ, ಇಂದ್ರಜಾಲ ನಮ್ಮ ಸ್ಕೂಲಲ್ಲಿರುವಾಗ ತುಂಬ ಬರ್ತಿತ್ತಪ್ಪ, ಎಷ್ಟೋ ನೋಡಿದ್ದೀವಿ. ಯಾವುದ್ರ ಬಗ್ಗೆನೋ ಅದು ಸತ್ಯ ಅನ್ನೋ ಬಗ್ಗೆ ನಮಗೇನು ಅನಿಸಲ್ಲ, ಅವನು ಮಾಯ ಮಾಡ್ದ ಅಂತಲೇ ನಾವು ಹೇಳ್ತೀವಿ. ಅದರಿಂದ ಹಾಗೆ ಪರಮಾತ್ಮನೇ ಜಗದ್ರೂಪವಾಗಿ ತೋರಿಕೊಂಡಿದ್ದಾನೆ ಅನ್ನೋದರಲ್ಲಿ ಪರಮಾತ್ಮನ ಕಡೆಗೆ ಮನಸ್ಸಿರುತ್ತೆ ಹೊರತು ಈ ಜಗದ್ರೂಪ ಅಂತಿದೆಯಲ್ಲ ಇದು ತೋರಿಕೆ ಅನ್ನೋದರಲ್ಲೇ ಅವ್ರಿಗೆ ಇದಿರುತ್ತೆ. ಹಾಗೇ ಹೇಳ್ತಾ ಇರೋದು ಸೃಷ್ಟಿಯನ್ನು ಅಂತ ಶಾಸ್ತ್ರದಲ್ಲಿ. ತಥೈವ ಅಯಂ ಮಾಯಾವಿನಃ ಸೂತ್ರ ಪ್ರಸಾರಣ ಸಮಃ ಸುಷುಪ್ತ ಸ್ವಪ್ನಾದಿ ವಿಕಾಸ. ಹಾಗೆಯೇ ಇದು ಕೂಡ, ಇದು ಎಂದರೆ ಈ ಸೃಷ್ಟಿ ಎಂಬುದು ಕೂಡ ಆ ಮಾಯಾವಿ ಹೇಗೆ ಸೂತ್ರವನ್ನು ಎಸೆದು ಆಕಾಶದಲ್ಲಿ ಸೂತ್ರವನ್ನು ಎಸೆದನೋ ಅದಕ್ಕೆ ಸಮಾನವಾಗಿದೆ. ಆ ಮುಂದಿನ ಎಲ್ಲದಕ್ಕೂ ಸೂತ್ರವನ್ನು ಎಸೆಯುವುದು, ಅದರಲ್ಲಿ ಹತ್ತಿಕೊಳ್ಳುವುದು, ಅದರಲ್ಲಿ ತಾನೇ ಎರಡು ಮೂರು ಮಾಡ್ಕೊಂಡು ಯುದ್ಧ ಮಾಡೋದು, ಹೀಗೆ ಅದಕ್ಕೆ ಸಮಾನವಾಗಿದೆ ಈ ಸುಷುಪ್ತಿ ಸ್ವಪ್ನ ಎಚ್ಚರ ಎಂಬುದರ ವಿಕಾಸ. ವಿಕಾಸ ಅಂದ್ರೇನು? ತೋರಿಕೊಳ್ಳುವಿಕೆ. ಕಾಶ್ರದೀಪ್ತೌ ವಿಕಾಸ, ತೋರಿಕೊಳ್ಳುವಿಕೆ, ಹರಡಿಕೊಳ್ಳುವಿಕೆ ಅಂತ. ವಿಕಾಸ ಅನ್ನೋ ಶಬ್ದ ಹರಡಿಕೊಳ್ಳುವಿಕೆ ಅನ್ನೋ ಅರ್ಥ ಇದೆ. ಜೀವ ವಿಕಾಸ ಅಂತ ಹೇಳ್ತಾರಲ್ಲ, ಇನ್ನೊಂದು ಡಾರ್ವಿನ್ನ ಜೀವ ವಿಕಾಸ, ಸುಳ್ಳು ಒಂದಷ್ಟು ಹೇಳಿದ್ನಲ್ಲ ಪಾಪ, ಸುಳ್ಳು ಅವನ ಸೃಷ್ಟಿ ಚಿಂತನೆ ಆಗಿದೆ. ಸೃಷ್ಟಿ ಚಿಂತನೆ ಎಷ್ಟು ಥರ ಇದೆ ಅಂದರೆ, ಡಾರ್ವಿನಿಗೆ ಈ ಪ್ರಪಂಚವನ್ನು ನೋಡುವಾಗ ಇದು ಸೂಕ್ಷ್ಮಾಣುಜೀವಿಗಳಿಂದ ಇದೆಲ್ಲ ಆಯಿತು, ಸೂಕ್ಷ್ಮಾಣುಜೀವಿಗಳು ನೀರಿನಲ್ಲಿತ್ತು, ಅದು ಹೊರಗಡೆಗೆ ಬಂತು, ಅಲ್ಲಿ ಉಭಯವಾಸಿಗಳಾಯಿತು, ಆಮೇಲೆ ಅದರಲ್ಲಿ ಒಂದು ಸ್ವಲ್ಪ ದಿನ ಆದಮೇಲೆ ನಿಂತ್ಕೊಳ್ಳೋ ಇದಾಯಿತು. ಅವ್ರಿಗೆ ಹಾಗೆ ಕಾಣಿಸಿದೆ ಸೃಷ್ಟಿ. ನೀವು ಸೃಷ್ಟಿಯನ್ನೇ ನೋಡೋರಿಗೆ ಎಷ್ಟು ಥರ ಕಾಣಿಸುತ್ತೆ. ಅದೇ ಕೆಲವ್ರಿಗೆ ಇಲ್ಲ, ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳೇ ಸೃಷ್ಟಿ, ಅದರಿಂದಲೇ ಆಗಿದ್ದು ಅಂದರು. ಆಯಿತು, ಅದನ್ನು ಒಪ್ಕೊಂಡಿದೆ ಪ್ರಪಂಚ. ಈ ಪ್ರಪಂಚ ಹೇಗಿದೆ, ನೀ ಏನು ಹೇಳ್ತೀವೋ ಎಲ್ಲದನ್ನು ನುಂಗ್ ಹಾಕುತ್ತೆ. ಯಾಕೆಂದರೆ ಕೇಳ್ತಾ ಇರೋರು ಹೇಳ್ತಾ ಇರೋರು ಎಲ್ಲ ಪ್ರಪಂಚದೊಳಗೆ ಇರೋರೆ. ನೀ ಎಷ್ಟಾದರೂ ಚಿಂತನೆ ಮಾಡಿ,
ಈಗೇನೋ ಬಿಗ್ ಬ್ಯಾಂಗ್ ಥಿಯರಮ್ ಅಂತ ತೆಗ್ದ್ರಲ್ಲ, ಎಷ್ಟೋ ಕೋಟಿ ವರ್ಷ ಅಂದರೆ ಈಗ ಢಮ್ ಅಂತ ಹೊಡ್ಕೊಳ್ತು, ಅದರಿಂದ ಬಂತು. ಇನ್ನು ಸ್ವಲ್ಪ ದಿನ ಆದಮೇಲೆ ಅದನ್ನು ಸುಳ್ಳು ಇನ್ನೊಂದು ಅಂತ ಹೇಳ್ಬೋದು, ಅದನ್ನು ಒಪ್ಕೊಳ್ಳೋದೆ. ಪ್ರಪಂಚಕ್ಕೆ ಏನೂ ಕಷ್ಟ ಇಲ್ಲ, ಸೃಷ್ಟಿ ಆಗಿದೆ. ನಾವು ಆಗಿರೋದ್ರಿಂದ, ಆಗಿದ್ದೀವಿ ಅಂತ ಅಂದ್ಕೊಂಡಿರೋದ್ರಿಂದ ಏನು ಹೇಳಿದ್ರು ಒಪ್ಕೋಬೇಕಾಗತ್ತೆ. ಈಗ ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ. ಆದರೆ ಇಷ್ಟೆಲ್ಲ ಬುರ್ರೆ ಕತೆ ಇಟ್ಕೊಂಡು ಅದನ್ನು ಸೈನ್ಸು ಅಂತ ಹೇಳಿದರೆ ಒಪ್ಕೋತಾರೆ ಜನ. ನಮ್ಮ ಪುರಾಣದಲ್ಲಿ ಇದರಲ್ಲಿ ಹೀಗೆ ಸೃಷ್ಟಿ ಆಯಿತು ಅಂದರೆ ಅವ್ರಿಗದು ಅದೆಲ್ಲ ಸುಳ್ಳು, ಅದೆಲ್ಲ ಬರೀ ದಂತಕಥೆಗಳು, ಸುಳ್ಳು ಅಂತ. ಇವ್ರು ಹೇಳ್ತಾ ಇರೋದೆಲ್ಲ 14 ಕೋಟಿ ವರ್ಷಗಳ ಹಿಂದೆ, ದಶಕೋಟಿ ವರ್ಷಗಳ ಹಿಂದೆ ಢಮ್ ಅಂತ ಪ್ರಪಂಚ ಒಡೀತು, ಅದರಿಂದ ಬಂದು ಅದನ್ನು ಒಪ್ಕೊಳ್ಳೋ, ಆ ಕತೆ ಒಪ್ಕೊಳ್ಳೋ ನಿನಗೆ ಈ ಕತೆ ಒಪ್ಕೊಂಡ್ರೆ ಏನಪ್ಪ ಕಷ್ಟ ಆಗುತ್ತೆ. ಏಲಿಯನ್ಸು ಅಂತಾರೆ, ಬೇರೆ ಬೇರೆ ಗ್ರಹ ಜೀವಿಗಳು ಅಂತಾರೆ, ಅವರೆಲ್ಲ ಭಾರಿ ಶಕ್ತಿವಂತರು, ನಮಗಿಂತ ವಿಜ್ಞಾನದಲ್ಲಿ ಮುಂದುವರೆದವರು, ಅವರೆಲ್ಲ ಪಕ್ಕದಲ್ಲಿದ್ದರೂ ಕಾಣಲ್ಲ. ಇದೇ ಯೂಟ್ಯೂಬಲ್ಲಿ ತೆಗೆದು ನೋಡಿ, ಒಂದೊಂದು ಇದ್ರ ಬಗ್ಗೆನೂ ಈ ಥರದ್ದೆಲ್ಲ ಇದೆ. ಅದೇ ನಮ್ಮ ದೇವತೆಗಳು ಬೇರೆ ಗ್ರಹದಲ್ಲಿ ಇರ್ತಾರೆ, ನಮಗಿಂತ ಶಕ್ತಿವಂತರು, ಅವರು ನಮ್ಮ ಕಣ್ಣಿಗೆ ಕಾಣಲ್ಲ, ನಾವು ಹೇಳಿದ್ರು ಅದನ್ನು ನಮ್ಮ ಪುರಾಣಗಳೆಲ್ಲ ಅವರಿಗೆ ಸುಳ್ಳು ಕಥೆಗಳಂತೆ. ಇವ್ರು ಹೇಳೋದು ಸುಳ್ಳು ಅಂತ ಹೇಳ್ಸಲ್ಲ ಅಂತ, ಹೇಳೋವಾಗಲೇ ಗೊತ್ತಾಗುತ್ತೆ ಸುಳ್ಳು. ಅಂದರೆ ಈ ಸೃಷ್ಟಿಯ ಬಗ್ಗೆ ಎಷ್ಟು ಜನ ಯಾವ ರೀತಿ ಬೇಕಿರೋ ಚಿಂತನೆ ಮಾಡ್ಬೋದು ಇಲ್ಲಿ. ಆದರೆ ನಮಗೆ ಸೃಷ್ಟಿಯಲ್ಲಿ ತಾತ್ಪರ್ಯ ಇಲ್ಲ. ಯಾರು ಸೃಷ್ಟಿಯ ಬಗ್ಗೆ ತಾತ್ಪರ್ಯ ಇಟ್ಕೊಂಡಿದ್ದಾರೋ ಅವ್ರು ಇಷ್ಟೆಲ್ಲ ಕಥೆಗಳು ಹೆಣಿಬೇಕಾಗುತ್ತೆ. ನಮಗೆ ಸೃಷ್ಟಿಯಲ್ಲೆಲ್ಲ ತಾತ್ಪರ್ಯ, ಯಾರಲ್ಲಿ ಈ ಸೃಷ್ಟಿ ಎಂಬ ತೋರಿಕೆ, ಅವನು ಆ ಜೀವ, ಆ ಚೈತನ್ಯದ ಬಗ್ಗೆ ನಮಗೆ ಆಧಾರವೇ ಹೊರತು ಈ ಸೃಷ್ಟಿ ಯಾವ ಥರ ಆದ್ರೇನು ಹೇಗಾದ್ರೇನು. ಅದಕ್ಕೆ ನಮ್ಮ ಶ್ರುತಿಯಲ್ಲಿ ಒಂದು ಕಡೆಯಲ್ಲಿ ಪಂಚಭೂತಗಳ ಸೃಷ್ಟಿ ಹೇಳ್ತೀವಿ, ಇನ್ನೊಂದು ಕಡೆ 3 ಭೂತಗಳ ಸೃಷ್ಟಿ ಹೇಳ್ಬಿಡ್ತೀವಿ. ಒಂದು ಕಡೆಯಲ್ಲಿ ಕ್ರಮವಾಗಿ ಸೃಷ್ಟಿ ಆಯಿತು ಅಂತೆ, ಇನ್ನೊಂದು ಕಡೆ ಯಾವ ಕ್ರಮವೂ ಇಲ್ಲ ಕಂಡ್ರೆ ಬದರ ಪುಷ್ಟೆ ಪ್ರಕ್ಷೇಪವತ್ತಂದ್ರು. ಒಂದು ಯಗಚಿಕಾಯಿನ ಒಂದಷ್ಟು ಎಸ್ತ್ರೆ ಎಲ್ಲೆಲ್ಲೋ ಹುಟ್ಟುತ್ತೆ, ಹೇಗೋ ಹುಟ್ಟುತ್ತೆ, ಒಂದು ಎತ್ತರ ಬೆಳೆಯುತ್ತೆ, ಒಂದು ಸಣ್ಣ ಆವಾಗಿನೂ ಶುರುವಾಗುತ್ತೆ. ಸೃಷ್ಟಿಯಲ್ಲಿ ತಾತ್ಪರ್ಯ ಇಲ್ಲ ಅಂತ ತೋರಿಸೋದಕ್ಕೇನೆ ಶ್ರುತಿ ಒಂದೊಂದು ಕಡೆ ಒಂದೊಂದು ಥರ ಸೃಷ್ಟಿ ಹೇಳಿತು. ಸೃಷ್ಟಿಯಲ್ಲಿ ತಾತ್ಪರ್ಯ ಇದೆ, ಆದರೆ ಸೃಷ್ಟಿಗೆ ಆಧಾರನಾದ ಪರಮಾತ್ಮ ವಿಚಾರದಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಹೇಳಿಲ್ಲ. ಅವನು ಸತ್ಯನು, ಜ್ಞಾನನು, ಅನಂತನು, ಸೃಷ್ಟಿಯಲ್ಲಿ ಅವನಿಗೆ ಯಾವ ಅಂಟು ಇಲ್ಲ, ಈ ಸೃಷ್ಟಿ ಆದಾಗಲೂ ಇದ್ದಾಗಲೂ ಹೋದಾಗಲೂ ಅವನಲ್ಲಿ ಯಾವ ವ್ಯತ್ಯಾಸ ಇಲ್ಲ, ಅವನು ಕೇವಲ ಚಿನ್ಮಾತ್ರ ಸ್ವರೂಪನು ಅನ್ನೋ ವಿಚಾರವನ್ನು ಎಲ್ಲ ಕಡೆ ಸಮಾನವಾಗಿ ಹೇಳುತ್ತೆ. ಸೃಷ್ಟಿಯ ವಿಚಾರವನ್ನು ಹೇಗೋ ಹೇಳುತ್ತೆ. ಯಾಕೆಂದ್ರೆ ಅದು ಏನು ಸುಳ್ಳಾಗಿರೋದನ್ನು ಹೇಗೆ ಹೇಳಿದ್ರೇನಪ್ಪ, ಅದರಲ್ಲಿ ಅದನ್ನೇ ಬರಬಾರ್ದು ಅಂತಲೇ ಹೇಳ್ತಾ ಇರೋದು. ಅದರಿಂದ ಇದು ಅಂದರೆ ಈ ಒಂದು ಸೃಷ್ಟಿ ಚಿಂತನೆ ಇದೆಯಲ್ಲಪ್ಪ, ಸೃಷ್ಟಿ ಕ್ರಮ ಅನ್ನೋದು, ಈ ಮಾಯಾವಿಯಾದವನು ಹಗ್ಗವನ್ನು ಆಕಾಶಕ್ಕೆ ಎಸೆಯುವುದೇ ಮೊದಲಾದದ್ದಕ್ಕೆ ಸಮಾನವಾಗಿದೆ. ಯಾವುದೋ ಸುಷುಪ್ತಿಯ ತೋರುವಿಕೆಯಾಗಲಿ, ಸ್ವಪ್ನದ ತೋರುವಿಕೆಯಾಗಲಿ, ಎಚ್ಚರದ ತೋರುವಿಕೆಯಾಗಲಿ, ಇದೆಲ್ಲವೂ ಪರಮಾತ್ಮನು ಎಚ್ಚರವಾಗಿ ತೋರಿಕೊಂಡಿದ್ದಾನೆ, ಪರಮಾತ್ಮನು ಸ್ವಪ್ನ ರೂಪದಲ್ಲಿ ತೋರ್ಕೊಂಡಿದ್ದಾನೆ, ಪರಮಾತ್ಮನೇ ಸುಷುಪ್ತಿ ರೂಪದಲ್ಲಿ ತೋರ್ಕೊತಾ ಇರೋದು ಅಂದ ಅವನು ಮಾಯಾವಿ ಅಂತ ಅಲ್ಲೇ ಹಾಗೆ ಹೇಳ್ತೀವೋ, ಇವನು ಇಡೀ ಜಗತ್ತನ್ನು ಮಾಯೇನೆ. ಬಾಬಾ ಎಂಥ ಸೃಷ್ಟಿನಪ್ಪ ಇದು. ಸೃಷ್ಟಿಯ ವಿಚಾರವನ್ನು ಒಳಕ್ಕೆ ನೋಡಕ್ಕೆ ಹೋದ್ರೆ ಏನೂ ಗೊತ್ತಾಗಲ್ಲ, ಅರ್ಥವೇ ಆಗಲ್ಲ. ವಿಜ್ಞಾನಿಗಳು ಪಾಪ ಅಷ್ಟು ವರ್ಷದಿಂದ ತಲೆ ಕೆಡಿಸ್ಕೊತಾ ಇದ್ದಾರೆ, ಯಾವುದೋ ಒಂದು ಕೊನೆ ಹಂತದಲ್ಲಿ ಕೈ ಕೊಟ್ಬಿಡುತ್ತೆ. ಏನೋ ನಾವು ಇಷ್ಟು ದಿನ ಏನೋ ಅಂದ್ಕೊಂಡಿದ್ವಿ, ಇದು ಈ ಥರ ಇಲ್ವೇ ಇಲ್ವಲ್ಲ. ತುಂಬ ಇದೆ ಈ ಪ್ರಪಂಚ. ಆ ಥರ ಸೃಷ್ಟಿಯಲ್ಲಿ ಗೊತ್ತಾಗದೇ ಇರೋ ಅಂಶವೇ ಜಾಸ್ತಿ. ಈಗ ನಮ್ಮ ವಿಜ್ಞಾನಕ್ಕೆ ಎಷ್ಟು ಗೊತ್ತಾಗಿದೆ ಅಂತ ಹೇಳ್ಬೋದು ಅಂದರೆ, ತಿಳ್ಕೊಬೇಕಾಗಿರೋದು ಸಮುದ್ರದಷ್ಟಿದ್ರೆ ಅದರಲ್ಲಿ ಒಂದು ಬಿಂದುವನ್ನು ಎತ್ತಿ ಅದನ್ನ ಹೊಡೆದ್ರೆ ಅದೊಂದು 1000ನೋ 1,00,000ನೋ ಇದಾಗುತ್ತಲ್ಲ ಪೀಸ್, ಅದರಲ್ಲಿ ಒಂದು ಅಂಶವೂ ಗೊತ್ತಾಗಿದ್ದರೆ ಏನೋ ಗೊತ್ತಾಗಲ್ಲ. ಅದರಿಂದ ಯಾವ್ದು ಗೊತ್ತಾಗಲ್ವೋ ಅದನ್ನು ಗೊತ್ತು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇದ್ರ ಬಗ್ಗೆ ಚೆನ್ನಾಗಿ ಇದು ಗೊತ್ತಾಗಲ್ಲ ಅಂತ ತಿಳ್ಕೊಂಬಿಡಿ ಸಾಕು. ಯಾವ್ದು ಗೊತ್ತಾಗತ್ತೆ, ಹಿರಿಯ ಎಚ್ಚರ ಅನ್ನೋದು ಯಾವ್ರಿಂದ ತೋರ್ತಾ ಇದೆ. ನಾನು ಹಿರಿಯ ಎಚ್ಚರಕ್ಕೆ ನಾನು ಆಧಾರವಾಗಿದ್ದೀನಿ, ಇಡೀ ಕನಸಿಗೂ ನಾನೇ ಆಧಾರವಾಗಿದ್ದೀನಿ, ಇಡೀ ಸ್ವಪ್ನಕ್ಕೂ ಸುಷುಪ್ತಿಗೂ ನಾನೇ ಆಧಾರವಾಗಿದ್ದೀನಿ. ನಾನು ಎಂಬುದಿಲ್ಲದೆ ಎಚ್ಚರ ಕನಸು ನಿದ್ರೆಗಳು ಯಾವುದು ತೋರೋದಿಲ್ಲ. ಆ ನಾನು ಅನ್ನೋದು ಈಗ ನಾನು ಅನ್ಕೋತಾ ಇರಲಿಲ್ಲ, ಅದು ಅಲ್ವೂ ಅಲ್ಲ. ಯಾಕೆ ಈ ನಾನು ಅನ್ನೋದೇ ಸ್ವಪ್ನಕ್ಕೆ ಬರಲಿಲ್ಲ, ಈ ನಾನು ಅನ್ನೋದೇ ಸುಷುಪ್ತಿಗೆ ಬರಲೇ ಇಲ್ಲ. ಆದ್ದರಿಂದ ಯಾವ ನಾನು ಸುಷುಪ್ತಿಯಲ್ಲಿ
ಕೇವಲನಾಗಿ ಪ್ರಪಂಚ ಸಂಬಂಧವಿಲ್ಲದೆ ಚಿನ್ಮಾತ್ರ ರೂಪನಾಗಿ ಆನಂದವಾಗಿ ಉಳ್ಕೊಂಡಿದ್ದಾನೋ ಆ ನಾನೇ ಈಗಲೂ ಇದ್ದೀನಿ ಅಂತ ಹೇಳಿ ಆ ನಿಜ ಸ್ವರೂಪದ ಬಗ್ಗೆ ಆಧಾರ ಹೋಗಬೇಕೇ ಹೊರತು ನಮಗೆ ಇದ್ರ ಬಗ್ಗೆ ಅಲ್ಲ. ತದಾರೂಢ ಮಾಯಾವಿ ಸಮಶ್ಚ ಆರೂಢ ಮಾಯಾವಿ ಸಮಶ್ಚ ತತ್ಸ್ಥಃ ಪ್ರಾಜ್ಞತೈಜಸಾದಿಹಿ. ತತ್ಸಹ ಪ್ರಾಜ್ಞತೈಜಸಾದಿಹಿ. ಇನ್ನು ಮೂಲದಲ್ಲೊಬ್ಬ ಮಾಯಾವಿ ಇದಾನಲ್ಲ, ಯಾರೋ ಹಗ್ಗವನ್ನು ಆಕಾಶಕ್ಕೆ ಎಸ್ತನಲ್ಲ, ಅವನೇನು ಹತ್ತು ಹೋಗಿಲ್ಲ, ನಮ್ಗೆ ಕಾಣಿಸ್ತು, ಹೌದಾನೆ? ಅವನೇನು ಹತ್ತು ಹೋದ, ಮಾಯಾದ, ಅವನೇ ಕೈಕಾಲು ಕಡ್ಕೊಂಡ ಅಂದಿದ್ರೆ ಅವನ ನೆಲದಲ್ಲೇ ನಿಂತಿದ್ದಾನೆ, ಅಲ್ಲೆಲ್ಲೂ ಹೋಗೇ ಇಲ್ಲ ಅವನು ಅಲ್ವಪ್ಪ. ಹಾಗೆ ಆ ಅದರೊಳಗಿರುವ ಎಚ್ಚರ ಕನಸಿನ ಒಳಗಿರುವ ವಿಶ್ವ ತೈಜಸ ಪ್ರಾಜ್ಞರು ಯಾರಪ್ಪ, ಇಲ್ಲಿ ಜೀವರೂಪದಿಂದ ತೋರ್ಬರ್ತಾ ಇರೋರು ಯಾರು ಅಂದರೆ ಅವನೇ. ಆದರೆ ಇದು ನಿಜ ಅಲ್ಲ. ಈ ವಿಶ್ವ ತೈಜಸ ಪ್ರಾಜ್ಞತ್ವವು ನಿಜ ಏನಲ್ಲ. ಅದು ಹೇಗಪ್ಪ ಅಂದರೆ, ಅಲ್ಲಿ ಹೇಗೆ ಆಕಾಶದಲ್ಲಿ ಹಗ್ಗವನ್ನು ಎಸೆದು ಅದರ ಮೇಲೆ ಹತ್ಕೊಂಡು ಹೋದ್ನಲ್ಲ ಒಬ್ಬ, ಅವನಿಗೆ ಸಮಾನವಾಗಿದೆ ಅಲ್ಲಿರುವ ವಿಶ್ವ ತೈಜಸ ಪ್ರಾಜ್ಞರು. ಆ ಮಾಯಾವಿ, ಆ ಹತ್ತಿ ಹೋದ ಮಾಯಾವಿಗೆ ಸಮಾನವಾಗಿದೆ. ಇವನೇ ಹತ್ತು ಹೋಗಿರೋದು, ಆದ್ರೆ ಅದು ನಿಜ. ಇವನೇ ಎಚ್ಚರದಲ್ಲಿ ತೋರ್ಕೊಂಡಿರೋದು. ಇಲ್ಲಿ ವಿಶ್ವ ಅಂತ ಹೇಳುವಾಗ ಯಾವ ಒಂದು ದೇಹದವನು ಅಂತ ಹೇಳಿಲ್ವಲ್ಲ, ಜೀವ ಅನ್ನೋದೆಲ್ಲವೂ ವಿಶ್ವವೇ. ಆ ವಿಶ್ವನು ತೈಜಸನು ಪ್ರಾಜ್ಞನೂ ಆಗಿ ಯಾರು ತೋರ್ತಾ ಇದ್ದಾನೆ ಅಂದರೆ ಪರಮಾತ್ಮನೇ. ನಿಜವೋ ಅಂತ ಕೇಳಿದ್ರೆ ನಿಜ ಅಲ್ಲ, ಸುಳ್ಳಾದ. ಸೂತ್ರ ತದಾರೂಢಾಭ್ಯಾಂ ಅನ್ಯಃ ಸೂತ್ರ ತದಾರೂಢಾಭ್ಯಾಂ ಅನ್ಯಃ ಪರಮಾರ್ಥ ಮಾಯಾವಿ ಪರಮಾರ್ಥ ಮಾಯಾವಿ ಸ ಏವ ಭೂಮಿಷ್ಠಃ ಸ ಏವ ಭೂಮಿಷ್ಠಃ ಮಾಯಾಚ್ಛನ್ನಃ ಮಾಯಾಚ್ಛನ್ನಃ ಅದೃಶ್ಯಮಾನ ಏವ ಸ್ಥಿತಃ ಯಥಾ ಅದೃಶ್ಯಮಾನ ಏವ ಸ್ಥಿತಃ ತಥಾ ತಥಾ ತುರೀಯಾಖ್ಯಂ ಪರಮಾರ್ಥ ತತ್ವಂ. ಕ್ರಿಯಾಖ್ಯಂ ಪರಮಾರ್ಥ ತತ್ವಂ. ಆ ಸೂತ್ರವನ್ನು ಅವನೇನು ಹೊರಗಡೆಯಿಂದ ಏನು ತಗೊಳ್ಳಿಲ್ಲ. ಅವನೇಗಂದ ಸೂತ್ರ ಬಂತು, ಸೂತ್ರ ಅಂದರೆ ಹಗ್ಗ ಬಂತು. ಆ ಸೂತ್ರಕ್ಕೂ ಮತ್ತು ಅದರ ಮೇಲೆ ಹತ್ತಿಕೊಂಡಂತಹ ಮಾಯಾವಿ ಅವನು, ಆ ಎರಡಕ್ಕೆ ಅದಕ್ಕಿಂತ ಬೇರೆಯವನಾಗಿ, ಆ ಸೂತ್ರಕ್ಕಿಂತಲೂ ಅದರ ಮೇಲೆ ಹತ್ತಿ ಹೋದಂತಹ ಮಾಯಾವಿಗಿಂತಲೂ ಬೇರೆಯವನಾಗಿ ನಿಜವಾಗಿ ಒಬ್ಬ ಮಾಯಾವಿ ಇದ್ದೇ ಇದ್ದಾನೆ. ಅವನೆಲ್ಲೂ ಹತ್ತೂ ಇಲ್ಲ, ಅವನೇನು ಸೃಷ್ಟಿ ಮಾಡೂ ಇಲ್ಲ. ಆ ನಿಜವಾದ ಮಾಯಾವಿ ಅವನೇ ಭೂಮಿಯಲ್ಲಿ ಇದ್ಕೊಂಡಿದ್ದಾನೆ, ಅವನೆಲ್ಲೂ ಹೋಗಿಲ್ಲ. ಆದರೆ ನಮ್ಮನ್ನು ಮಾಯೆಯಿಂದ ಮುಸುಕ್ಕೊಂಡಿದ್ದಾನೆ, ಅವನು ತನ್ನನ್ನು ಮರೆಮಾಚಿಕೊಂಡಿದ್ದಾನೆ, ಅವನು ಯಾರಿಗೂ ಕಾಣ್ತಾ ಇಲ್ಲ. ಹಾಗೆ ಕಾಣದೆ ಮಾಯೆಯಿಂದ ಮುಸುಕಿಕೊಂಡ ನಮ್ಮ ತಪ್ಪು ತಿಳುವಳಿಕೆ, ಮಾಯೆಯಿಂದ ಮುಸ್ಕೊಂಡ್ರು ಅವನೇನು ಇದು ಮಾಡ್ಕೊಂಡಿಲ್ಲ. ನಾವು ಅದರ ಬಗ್ಗೆ ಆಸಕ್ತಿ ಉಳ್ಳವರಾದ್ರಿಂದ ಇಲ್ಲಿರೋವನ್ನೇ ನೋಡ್ತಾ ಇಲ್ಲ. ನೀವು ಯಾವಾಗಲೂ ಮಾಯಾವಿ ಮಾಯ ಮಾಡ್ತಾ ಇರ್ತಾರಲ್ಲ, ಅವ್ರನ್ನೇ ನೋಡಿ, ನಿಮ್ಗೆ ಯಾವ ಮಾಯನೂ ಕಾಣಲ್ಲ. ಗಮನಿಸಿ ನೋಡಿ ಒಂದ್ಸಲ. ಅವರು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಆ ಕಡೆಗೆ ತೋರಿಸ್ತಾ ಇರ್ತಾರೆ ನಿಮಗೆ. ನೀವು ಆ ಕಡೆ ನೋಡಿದ್ರೆ ಇವನ್ ಬಿಟ್ರಿ, ಅವನ್ನೇ ನೋಡ್ತಾ ಇರಿ, ನಿಮ್ಗೆ ಆ ಮಾಯೆ ಕಾಣೋದೇ ಇಲ್ಲ. ಅವನು ಆ ಮಾಯೆಯಿಂದ ಅಂದರೆ ನಮ್ಮ ತಪ್ಪು ತಿಳುವಳಿಕೆಯಿಂದ ಅದೃಶ್ಯನಾದವನಾಗಿ ಕಾಣದೇ ಇರುವಂತೆ ಇದ್ಕೊಂಡಿದ್ದಾನಲ್ಲ, ಅದಕ್ಕೆ ಸಮಾನವಾಗಿದ್ದಾನೆ. ಯಾರು ಎಂದರೆ ತುರೀಯನೆಂಬ ಹೆಸರಿನ ಪರಮಾರ್ಥ ತತ್ವ. ಅವನಿಗೆ ನಿಜವಾಗಿ ಯಾವ ಅವಸ್ಥೆಗೂ ಸಂಬಂಧಪಡದೆ ಅವಸ್ಥೆಯೊಳಗಿರುವ ಜೀವದಲ್ಲಿ ಅಂದರೆ ವಿಶ್ವ ತೇಜಸ ಪ್ರಾಜ್ಞೆಗೂ ಸಂಬಂಧಪಡದೇ ಇರುವಂಥವನೇ ನಾನು. ನನಗೆ ತುರಿಯ ಅಂತ ಹೆಸರು, ಪರಮಾತ್ಮ ಅಂತ ಹೆಸರು, ಬ್ರಹ್ಮ ಅಂತ ಹೆಸರು. ಪರಮಾತ್ಮ ತತ್ವ, ನಿಜವಾದ ತತ್ವ ನಾನೇ. ಆ ನಾನೇ ಎಚ್ಚರ ರೂಪದಲ್ಲಿ ತೋರಿಕೊಂಡು, ಅದು ಸೂತ್ರ ರೂಪದಲ್ಲಿದೆ. ಅದರ ಮೇಲೆ ಹತ್ತಿಕೊಂಡಂತಹ ಮಾಯಾವಿ ಯಾರು ಅಂದರೆ ನಾನೇ. ಆವಾಗ ನನಗೆ ವಿಶ್ವ ಅಂತ ಹೆಸರು. ನಾನೇ ಇನ್ನೊಂದ್ಸಲ ಇನ್ನೊಂದು ಸೂತ್ರ ಹಾಕ್ಕೊಂಡೆ, ಅಲ್ಲಿ ಹತ್ಕೊಂಡೇನವಾಗ ನನಗೆ ತೈಜಸ ಅಂತ ಹೆಸರು. ಆ ನನಗೇನೆ ನಾನು ಏನೂ ಅರಿಲಿಲ್ಲ ಅಂದ್ಕೊಂಡಾಗ ಅದು ಒಂದು ಮಾಯೇನೆ. ಆಗ ನನಗೆ ಪ್ರಾಜ್ಞಾ ಅಂತ ಹೆಸರು. ಆ ಯಾವ ಅವಸ್ಥೆ ತೋರುತ್ತೋ ಅದು ನಾನೇನೆ, ಅವಸ್ಥೆ ಒಳಗೆ ತೋರುವ ಜೀವರೂ ನಾನೇನೆ. ಹೀಗೆ ಯಾವಾಗ ಗೊತ್ತಾಗುತ್ತೋ ನನಗಿಂತ ಬೇರೆಯಾಗಿ ಅವಸ್ಥೆಗಳೂ ಇಲ್ಲ, ಒಳಗೆ ತೋರುವ ಜೀವರೂ ಇಲ್ಲ, ಇವೆಲ್ಲವೂ ಕೇವಲ ತೋರಿಕೆ. ನಾನೊಬ್ಬನೇ ಕೇವಲ ಚಿನ್ಮಾತ್ರ ರೂಪನಾದ ನಾನೊಬ್ಬನೇ ಸತ್ಯ ಅಂತ ಗೊತ್ತಾದಾಗ ನನಗೆ ತುರಿಯ ಅಂತ ಹೆಸರು. ಆ ತುರಿಯನೆಂಬ ಹೆಸರಿನ ಪರಮಾರ್ಥ ತತ್ವವು ಯಾವಾಗಲೂ ಇಟ್ಕೊಂಡಿದೆ. ಅದು ಅದೃಶ್ಯಮಾನ, ನೋಡ್ತಾ ಇಲ್ಲ. ಯಾಕೆ ತೋರ್ತಾ ಇಲ್ಲ? ಅದೃಶ್ಯಮಾನ ಅಂದ್ರೆ ತೋರ್ತಾ ಇಲ್ಲ. ಯಾಕೆ ತೋರ್ತಾ ಇಲ್ಲ? ಮಾಯಾಚ್ಛನ್ನ, ತಪ್ಪು ತಿಳುವಳಿಕೆಯಿಂದ ಅಂತ ತಕ್ಷಣ ಈ ಕಡೆಗೆ ಹೋಗ್ಬಿಡುತ್ತೆ. ಇದನ್ನು ನೋಡ್ತಾ ಇದ್ದೀವಿ, ಅದನ್ನು ನೋಡ್ತಾ ಇಲ್ಲ. ನೋಡದೇ ಇರೋದ್ರಿಂದ ಕಾಣ್ತಾ ಇಲ್ಲ. ಈಗ
ದೇವ್ರು ಯಾಕ್ರಿ ಕಾಣ್ತಾ ಇಲ್ಲ ಅಂದ್ರೆ ಏನು ಉತ್ತರ? ನೀವು ನೋಡ್ತಾ ಇಲ್ಲ, ಕಾಣ್ತಾ ಇಲ್ಲ ಅಷ್ಟೇ. ಯಾವ ರೂಪದಿಂದ ನೋಡ್ಬೇಕು ಕಾಣ್ತಾ ಇರೋರೆಲ್ಲರೂ ದೇವ್ರೆ. ಅದಕ್ಕೆ ನೋಡಿ ಅವ್ರ ಆಚಾರ್ಯರು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ ಜಾಗದಲ್ಲಿ ಸೂತ್ರ ಅವನಿಗಿಂತ ಬೇರೆ ಹಗ್ಗ ಏನಿರಲಿಲ್ಲ, ಹಗ್ಗವನ್ನು ಸೃಷ್ಟಿ ಮಾಡ್ಕೊಂಡು ಹಾಕ್ದ, ಅದ್ರ ಮೇಲೆ ಹತ್ತು ಹೋದ. ಆ ಸೂತ್ರವಾಗಲಿ ಆ ಮಾಯಾವಿ ಆಗಲಿ ಈ ನಿಜವಾದ ಮಾಯಾವಿಗಿಂತ ಬೇರೆಯಾಗಿಲ್ಲ. ಆದರೆ ಅವೆರಡೂ ಸತ್ಯ ಅಲ್ಲ. ನೀನು ಅದನ್ನೇ ನೋಡ್ತಾ ಇದ್ರೆ ನಿಜವಾದ ಮಾಯಾವಿ ನೀನು ನೋಡ್ತಾ ಇಲ್ಲ, ಕಾಣ್ತಾ ಇಲ್ಲ. ಅದಕ್ಕೆ ಅವರು ಅದೃಶ್ಯಮಾನ ಮಾಯಾಚನ್ನ ಅದೃಶ್ಯಮಾನ. ನೀನು ತಪ್ಪಿತಿಳುವಳಿಕೆಯಿಂದ ಆ ವಸ್ತುಗಳ ಕಡೆಗೆ ಆಸಕ್ತಿ ಇರೋನಾಗಿ ನೀನು ಇದನ್ನು ನೋಡ್ತಾ ಇಲ್ಲ, ನಿನಗೆ ಕಾಣ್ತಾ ಇಲ್ಲ. ಬಾಬಾ ಅದ್ಭುತವಾದ ವಿಚಾರ ಇದು. ಅತಃ ತಚ್ಚಿಂತಾಯಾಮೇವ ಆದರೋ ಮುಮುಕ್ಷೂಣಾಂ ಆರ್ಯಾಣಾಂ ನ ನಿಷ್ಪ್ರಯೋಜನಾಯಾಂ ಸೃಷ್ಟೌ ಆದರಃ ಇತ್ಯತಃ. ನಮ್ಮನ್ನು ಒಡೆದು ಆಳುವ ನೀತಿಯಲ್ಲಿ ಬ್ರಿಟಿಷರು ಆರ್ಯರು ದ್ರಾವಿಡರು ಅಂತ ಹೇಳಿ ಭಾಗ ಮಾಡಿ, ಆರ್ಯರು ಅಂದರೆ ಆ ಕಡೆಯಿಂದ ಜರ್ಮನಿ ಕಡೆಯಿಂದ ಪಾಶ್ಚಿಮಾತ್ಯ ದೇಶದಿಂದ ಬಂದವರು, ಈ ದ್ರಾವಿಡರು ಅಂದರೆ ಇಲ್ಲಿಯ ಮೂಲ ನಿವಾಸಿಗಳು, ಅವ್ರನ್ನೆಲ್ಲ ಈ ಕಡೆ ತಳ್ಳಿದ್ರು. ಆರ್ಯರು ತಾವೇ ಆ ಕಡೆಯಿಂದ ಇದನ್ನೆಲ್ಲ ಇದು ಮಾಡ್ಕೊಂಡು ಬಂದರು, ಡಾಮಿನೇಟ್ ಮಾಡ್ಕೊಂಡು ಬಂದರು ಅಂತ ಹೇಳಿ ಒಂದು ಬುರುಡೆ ಕತೆ ಹೊಡಿತಾರೆ. ಪಾಶ್ಚಿಮಾತ್ಯರು ನಮ್ಮ ದೇಶಕ್ಕೆ ಮಾಡಿರೋ ಅನ್ಯಾಯಗಳಲ್ಲಿ ಅನೇಕ, ಒಂದಲ್ಲ ಎರಡಲ್ಲ. ಆದರೆ ಆ ಆರ್ಯರು ಅಂತ ಹೇಳ್ತಾ ಇಲ್ಲ, ಆರ್ಯರು ಅಂದರೆ ಶ್ರೇಷ್ಠರು ಅಂತ. ಯಾರು ಶ್ರೇಷ್ಠರು? ಯಾರು ಮುಮುಕ್ಷುಗಳೋ ಅವರು ಶ್ರೇಷ್ಠರು. ಆ ಮುಮುಕ್ಷುತ್ವ ಯಾವುದರಲ್ಲಿ? ಯಾರು ಪರಮಾತ್ಮ ಚಿಂತಕರೋ ಅವರು ಶ್ರೇಷ್ಠರು. ನಾವೆಲ್ಲ ಆರ್ಯರು ದ್ರಾವಿಡರು ಆ ವಿಷಯ ಹೇಳ್ತಾ ಇಲ್ಲ, ಅದು ಬುರುಡೆನೇ ಬರೀ ಒಂದಷ್ಟು ಕಥೆಗಳು ಹೊಡಿತಾರೆ. ಆಗಲಿ ಆ ಕಥೆಗಳನ್ನು ನಂಬ್ಕೊಳ್ಳೋರು ನಮ್ಮ ದೇಶದಲ್ಲಿ ಇದ್ದರು. ಆರ್ಯರು ದ್ರಾವಿಡರು ಅಂತ ಕಿತ್ತಾಡಿದರು, ಹೊಡೆದಾಡಿದರು, ಏನೇನೋ ಆಯಿತು ಮಾಡಿದ್ದಾರೆ ಬೇಕಾದಷ್ಟು. ಕೇಳೋರಿದ್ರೆ ನಂದೂ ಒಂದಿರಲಿ ಅಂತ ಹೇಳೋರು. ಕೇಳೋನು ಬುದ್ಧಿವಂತನಾದರೆ ಹೇಳೋರಿಗೇನೋ ಬರಲ್ಲ. ಆಮೇಲೆ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳೋರು ಇದ್ದೇ ಇರ್ತಾರೆ ಒಂದಷ್ಟು ಜನ. ಹಿತ್ತಾಳೆ ಕಿವಿಯವರು ಅಂತ ಹೇಳ್ತೀವಿ, ಅವರು ಸ್ವಂತ ಬುದ್ಧಿ ಇರಲ್ಲ. ಈಗ ಒಂದಷ್ಟು ನಡೆಸಿದ್ರು ಹಾಗೆ. ಅದರಿಂದ ಇಲ್ಲ ಆರ್ಯರು ಅಂದರೆ ಅವರಲ್ಲ, ಆರ್ಯರು ಅಂದರೆ ಶ್ರೇಷ್ಠರು ಅಂತ. ಯಾರು ಶ್ರೇಷ್ಠರು? ಶ್ರೇಷ್ಠ ಚಿಂತನೆಯುಳ್ಳವರು ಶ್ರೇಷ್ಠರು. ಯಾವುದು ಶ್ರೇಷ್ಠ ಚಿಂತನೆ? ಪರಮಾತ್ಮ ಚಿಂತನೆಯುಳ್ಳವರೇ ನಿಜವಾದ ಶ್ರೇಷ್ಠರು. ಆದ್ದರಿಂದ ಆರ್ಯರು ಅನ್ನೋದನ್ನು ಮುಮುಕ್ಷುಗಳಿಗೆ ವಿಶೇಷವಾಗಿ ಹೇಳಿದರು ಆಚಾರ್ಯರು. ಮುಮುಕ್ಷೂಣ ಆರ್ಯಾಣ ಮುಮುಕ್ಷೂಣ, ಶ್ರೇಷ್ಠರಾದ ಮುಮುಕ್ಷುಗಳಿಗೆ ಭವಬಂಧನದಿಂದ ಬಿಡಿಸ್ಕೋಬೇಕು, ಪರಮಾತ್ಮ ತತ್ವವನ್ನು ತಿಳ್ಕೋಬೇಕು ಅಂತ ಯಾರಿಗಿರುತ್ತೋ ಅವರೇ ಆರ್ಯರು. ಅಂಥವರಿಗೆ ಆ ಪರಮಾತ್ಮ ಚಿಂತನೆಯಲ್ಲಿ ಆಧಾರವಿರುತ್ತದೆಯೇ ಹೊರತು ನಿಷ್ಪ್ರಯೋಜನವಾದ ಯಾವುದೇ ಪ್ರಯೋಜನವಿಲ್ಲದಂತಹ ಸೃಷ್ಟಿಯಲ್ಲಿ ಆದರ ಪ್ರೇಮ ಎಂಬುದು ಅವರಿಗೆ ಇರುವುದೇ ಇಲ್ಲ. ಡಾರ್ವಿನ್ ವಿಕಾಸವಾದವನು ಒಪ್ಕೋತಾರೆ, ಇನ್ನೊಬ್ಬ ಹೇಳಿದ್ದನ್ನು ಒಪ್ಕೋತಾರೆ, ಮತ್ತೊಬ್ಬ ಹೇಳಿದ್ರು ಎಲ್ಲ ನೋಡ್ಕಣೆ ಆಯ್ತು. ಸೃಷ್ಟಿ ತಾನೆ. ನೀನು ಏನು ಹೇಳಿದ್ರು ನಾಮರೂಪಗಳ ವಿಂಗಡಣೆ ಹೇಳ್ತಾ ಇದೆಯಾ, ಸರಿ ಆಯ್ತು ಬಿಡು, ನಿಂದು ಒಪ್ಕೊಳ್ಳೋಣ, ನಮಗೇನು ಬೇಜಾರಿಲ್ಲ. ಆದರೆ ಇದಕ್ಕೆಲ್ಲ ಆಧಾರವಾಗಿರೋದು ಯಾವುದು? ಮೂಲ ಯಾವುದು? ಯಾಕೆ ಸೃಷ್ಟಿ ಆಯಿತು? ಯಾಕೆ ಹೀಗೆ ವಿಚಿತ್ರವಾಗಿ ತೋರುತ್ತೆ? ಯಾವಾಗ ಮತ್ತೆ ಅಡಗತ್ತೆ? ಎಲ್ಲಿ ಅಡಗತ್ತೆ? ಆ ಚಿಂತನೆ ನೀವೇನು ಮಾಡ್ತಾ ಇಲ್ಲ, ಅದು ಪ್ರಯೋಜನ ಇಲ್ಲ. ಬರೀ ಮಾಯೆಯ ಬಗ್ಗೆನೇ ಚಿಂತೆ ಮಾಡೋನು, ಯಾವ ಮಾಯಾವಿ ಅದನ್ನು ಸೃಷ್ಟಿ ಮಾಡಿದ್ನೋ ಅದ್ರ ಬಗ್ಗೆನೇ ನೀನು ನೋಡ್ತಾ ಇಲ್ಲ. ಇಂದ ಆಧಾರವಾದ ತತ್ವವನ್ನೇ ತಿಳ್ಕೋಬೇಕು ಅಂತ ನಮಗಿರಬೇಕು. ಆ ಸೃಷ್ಟಿಯಲ್ಲಿ ಯಾವ ತಾತ್ಪರ್ಯವೂ ಇಲ್ಲ. ಆದ್ದರಿಂದ ಇವೆಲ್ಲವೂ ಕೂಡ ಅಂದರೆ ಮುಂದೆ ಕಾಲದಿಂದಲೇ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಭೋಗಕ್ಕೋಸ್ಕರ ಸೃಷ್ಟಿ ಮಾಡ್ಕೊಂಡ ಪರಮಾತ್ಮ ಅಂತಲೂ ಕೆಲವರು ಹೇಳ್ತಾರೆ. ಹೀಗೆ ಕಾಲ, ಇಚ್ಛೆ ಅನ್ನೋ ಬೇರೆ ಬೇರೆ ಪಕ್ಷಗಳನ್ನೆಲ್ಲ ಒಂದಷ್ಟು ಹೇಳ್ತಾರೆ. ಮುಂದೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ ಆಚಾರ್ಯರು. ಇವೆಲ್ಲವೂ ಕೂಡ ಈ ಸೃಷ್ಟಿಚಿಂತಕರಿಗೇನೆ ಇವೆಲ್ಲ ಬರೋದು. ಆ ಸೃಷ್ಟಿಚಿಂತಕರಲ್ಲಿ ಎರಡು ಪ್ರಕಾರ. ಸೃಷ್ಟಿಯನ್ನೇ ಸತ್ಯ ಅಂತ ತಿಳ್ಕೊಳ್ಳೋರು ಕೆಲವರು, ಸೃಷ್ಟಿಗೆ ಆಧಾರನಾದ ಪರಮಾತ್ಮ ಚಿಂತನೆಯನ್ನು ಮಾಡೋರು. ಇಬ್ಬರೂ ಸೃಷ್ಟಿಚಿಂತಕರು ಅಂತ ಹೇಳ್ತಾರೆ ಆಚಾರ್ಯರು. ಆದರೆ ಇವರು ಪರಮಾರ್ಥ ಚಿಂತಕರು. ಅವರು ನಿಜವಾಗಿ ಸೃಷ್ಟಿ ಚಿಂತನೆ ಮಾಡ್ತಾ ಇಲ್ಲ. ಅವರು ಯಾರು? ಸೃಷ್ಟಿಯೇ ಸತ್ಯ ಅಂತ ಅಂದ್ಕೊಂಡು ನೀ ಸತ್ಯ ಅಂತ ಇಟ್ಕೊಂಡ್ಬಿಟ್ಟಿದೀಯಲ್ಲಪ್ಪ, ಎಲ್ಲಿ ಸೃಷ್ಟಿ ಚಿಂತೆ ಮಾಡ್ತಾ ಇದೀಯ ನೀನು? ಪ್ರಪಂಚವನ್ನು ಸತ್ಯ ಅಂತ ಅಂದ್ಕೊಂಡು ಆಯ್ತು. ನೀನು ಅಂದ್ಕೊಂಡ್ಮೇಲೆ ನೀನು ಚಿಂತನೆ ಅಂತ ಮಾಡೋದು? ನೀ ಸೃಷ್ಟಿ ಚಿಂತಕ ಅನ್ನುವಾಗ ಸೃಷ್ಟಿಗೆ ಆಧಾರ ಮೂಲ ಎಲ್ಲಿಂದ ಆಯ್ತು ಎಲ್ಲವನ್ನೂ ಮಾಡ್ಬೇಕು ನೀನು. ಅದನ್ನು ಬಿಟ್ಟು ನೀನು ಸೃಷ್ಟಿ ಆಗಿದೆ ಅಂತ ಇಟ್ಕೊಂಡು ಇಲ್ಲಿ ಹೊಂದ್ಸಕ್ಕೆ ನೋಡ್ತೀಯಲ್ಲ ನೀನು, ಅದೇ ಸೃಷ್ಟಿ ಚಿಂತನೆ ಏನಾಗಲ್ಲ.
ಅದು ಸೃಷ್ಟಿ ಚಿಂತಕ ಅಂದರೆ ಪರಮಾರ್ಥ ಚಿಂತಕನೇ ನಿಜವಾದ ಸೃಷ್ಟಿ ಚಿಂತಕ. ಈ ಎಲ್ಲ ವಿಕಲ್ಪಗಳು ಇವರದೇ ಈ ಸೃಷ್ಟಿ ಚಿಂತಕರ ವಿಕಲ್ಪವೇ ಆಗಿರುತ್ತವೆ. ಸ್ವಪ್ನ ಮಾಯಾ ಸ್ವರೂಪೇತಿ, ಸ್ವಪ್ನ ಸ್ವರೂಪ ಮಾಯಾ ಸ್ವರೂಪ ಚ ಇತಿ. ಸ್ವಪ್ನ ಸ್ವರೂಪ ಮಾಯಾ ಸ್ವರೂಪ ಇತಿ. ಇದು ಕೂಡ ಸೃಷ್ಟಿ ಚಿಂತಕರದೇ ವಿಕಲ್ಪ. ಅಂದರೆ ಹೀಗೂ ಅವ್ರಿಗೆ ಸೃಷ್ಟಿ ಎಂದರೆ ಕನಸಿಗೆ ಸಮಾನ, ಸೃಷ್ಟಿ ಎಂದರೆ ಈ ಮೇಲೆ ಹೇಳಿದ ಮಾಯೆಗೆ ಸಮಾನ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರು ನಿಜವಾಗಿ ಸೃಷ್ಟಿ ಚಿಂತಕರು. ಸೃಷ್ಟಿ ಚಿಂತಕರು ಅಂದರೆ ಸೃಷ್ಟಿಯಾಗಿದ್ದಕ್ಕೆ ಅವರು ಅದನ್ನು ಸರಿಯಾಗಿ ಬಳಸಿಕೊಂಡರು. ಒಂದು ವಸ್ತು ಸೃಷ್ಟಿ ಮಾಡ್ತಾರೆ, ಈ ಮೊಬೈಲು ಅನ್ನೋದನ್ನು ಸೃಷ್ಟಿ ಮಾಡಿದ್ದಾರೆ. ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅವರು ಮೊಬೈಲ್ ಬಳಸ್ಕೊಂಡ್ರು ಅಂತ ಅರ್ಥ ಅಲ್ಲಪ್ಪ. ಈಗ ಮಕ್ಕಳು 3 ಹೊತ್ತು ಗೇಮ್ ಆಡುತ್ತಲ್ಲ, ನಾವು ಮೊಬೈಲನ್ನು ಸರಿಯಾಗಿ ಬಳಸ್ಕೊತಾ ಇದ್ದಾರೆ ಅಂತಾರ, ಕಿತ್ತಿಡ್ತಾರೆ. ಸರಿಯಾಗಿ ಬಳಸ್ಕೊಂಡಿದ್ದೀರಿ, ಯಾಕೆ ಕಿತ್ತಿಡ್ತಿದ್ರು? ಆದರೆ ಯಾರು ಇದರಿಂದ ಯಾವ ಪ್ರಯೋಜನ ಪಡ್ಕೋಬೇಕೋ ಅವ್ರ ಹತ್ರ ಏನು ಕಿತ್ತಿಡಲ್ಲ, ತಪ್ಪು ಅಂತೇನು ಹೇಳಲ್ಲ. ಅಂದರೆ ಅದು ಸೃಷ್ಟಿಯಾಗಿದ್ದಕ್ಕೆ ನಾನು ಸೃಷ್ಟವಾಗಿದ್ದೇನೆ, ಜಗತ್ತು ಸೃಷ್ಟಿಯಾಗಿದೆ ಅನ್ನೋ ಚಿಂತನೆ ಸಹಜವಾಗಿ ಬರ್ತಾ ಇದೆ ನಮಗೆ. ಹಾಗೆ ಬರ್ತಾ ಇರೋದನ್ನು ನೀನು ಯಾವಾಗ ಪರಮಾರ್ಥ ತತ್ವವನ್ನು ತಿಳ್ಕೊಂಡೆ, ಇದರಿಂದಲೇ ಇದನ್ನೇ ಸಾಧನವಾಗಿ ಮಾಡಿಕೊಂಡೆ, ಅವಾಗ ನಿಜವಾದ ಸೃಷ್ಟಿ ಚಿಂತಕ ಅವನು, ಗೆದ್ದ ಅವನು. ಅವ್ರಿಗೆ ಇದು ಸ್ವಪ್ನಕ್ಕೆ ಸಮಾನವಾಗಿದೆ ಅಂತಲೂ ಮಾಯೆಗೆ ಸಮಾನವಾಗಿದೆ ಅಂತಲೂ ಕೆಲವರು ಚಿಂತನೆ ಮಾಡ್ತಾರೆ. ಬರ್ತಾ ಇಲ್ವಾ? ಹಾಂ ಅಲ್ಲಿ ಆಗಿದೆಯಾ? ಹಾಂ, ನಾನು ನೋಡಿದ್ದೀನಿ. ಅಲ್ಲ ಹಂಗೆ ಮಾಡಿಲ್ವಾ? ಹೌದಾ? ಹಾಗಾದ್ರೆ ಸೃಷ್ಟಿ ಅಂದ್ರೆ ಹೀಗೇನೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಇತಿ ಸೃಷ್ಟೌ ವಿನಿಶ್ಚಿತಾಃ, ಕಾಲಾತ್ ಪ್ರಸೂತಿಂ ಭೂತಾನಾಂ, ಮನ್ಯಂತೆ ಕಾಲಚಿಂತಕಾಃ. ಇಚ್ಛಾ ಮಾತ್ರಂ ಪ್ರಭೋಃ ಸೃಷ್ಟಿಃ ಇತಿ ಸೃಷ್ಟೌ ವಿನಿಶ್ಚಿತಾಃ ಕಾಲಾತ್ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲಚಿಂತಕಾಃ. ಕಾಲಚಿಂತಕಾಃ. ಪ್ರಭುವಿನ ಸೃಷ್ಟಿಯು ಇಚ್ಛಾ ಮಾತ್ರವಾಗಿದೆ ಅಂತ. ಇಚ್ಛಾ ಮಾತ್ರವಾಗಿದೆ ಅಂದರೆ ನಾನು ಕನಸುಕೊಂಡದ್ದು ನನ್ನ ಇಚ್ಛೆನೇ ತಾನೆ, ಹೌದು. ನಾನು ಎಚ್ಚರವಾಗಬೇಕು ಅಂತಿದ್ದು ನನ್ನ ಇಚ್ಛೆನೇ ತಾನೆ. ಅಂದರೆ ಯಾವ ನಾನು, ಈ ನಾನು ಅಲ್ಲ, ಎಚ್ಚರಕ್ಕೆ ಆಧಾರವಾಗಿರುವ ನಾನೇ ಎಚ್ಚರ ಆಗಬೇಕು ಅಂದ್ಕೊಂಡಿದ್ದು, ಅದರಿಂದ ನನ್ನದೇ ಇಚ್ಛೆ ಅದು. ಇಡೀ ಎಚ್ಚರವು ಇಡೀ ಕನಸು ನನ್ನದೇ ಇಚ್ಛೆ ಅದು. ಇಚ್ಛಾ ಮಾತ್ರವಷ್ಟೇ ಪ್ರಭುವಿನ ಸೃಷ್ಟಿ. ಕೆಲವರು ಪರಮಾತ್ಮನೇ ಜಗತ್ತಾಗಿ ತೋರಿಕೊಳ್ಳುತ್ತಾನೆ ಅಂದ್ರು. ಇನ್ನು ಕೆಲವರು ಏನು ತೋರ್ಕೊಳ್ಳೋದೇನಿಲ್ಲಪ್ಪ, ಅದು ಇಚ್ಛೆ ಅಷ್ಟೇ, ಅವನ ಇಷ್ಟವೇನೆ ತೋರ್ಕೊಳ್ಳುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಕನಸಿನಲ್ಲಿ ನಿಜವಾಗೇನು ತೋರ್ಕೊಳ್ತೆ, ನಿಜವಾಗಿ ಆಯ್ತೆ. ನಿಮ್ಮ ಆಸೆಗಳು, ಮನಸ್ಸಿನಲ್ಲಿದ್ದ ಆಸೆಗಳು ನಿಮಗೆ ಸೃಷ್ಟಿಯಾದಂತೆ ತೋರಿತು ಅಷ್ಟೇ. ಸತ್ಯ ಸಂಕಲ್ಪನ ಆಗಿರೋದು ನೋಡಿ. ಆಚಾರ್ಯರು 2 ಲೈನು, ಆ ಶ್ಲೋಕ ಎಷ್ಟಿದೆಯೋ ಅಷ್ಟೇ ಭಾಷ್ಯ ನೋಡಿ. ಇಚ್ಛಾ ಮಾತ್ರ ಪ್ರಭೋ ಸತ್ಯ ಸಂಕಲ್ಪತ್ವಾತ್. ಎರಡನ್ನೂ ಓದ್ಬಿಟ್ಟು ಆಮೇಲೆ ಒತ್ತಿಗೆ ಅರ್ಥ ಹೇಳ್ಬೇಡ. ಸೃಷ್ಟಿ ಘಟಾದಿಃ ಸಂಕಲ್ಪನಾ ಮಾತ್ರಂ ನ ಸಂಕಲ್ಪನಾತಿರಿಕ್ತಂ ಕಾಲಾದೇವ ಸೃಷ್ಟಿರಿತಿ ಕೇಚಿತ್. ಪ್ರಭುವಿನ ಸೃಷ್ಟಿಯು ಕೇವಲ ಇಚ್ಛಾ ಮಾತ್ರವಾಗಿದೆ. ಏನ್ರಿ ಅವನ ಇಚ್ಛೆ ಇಷ್ಟು ದೊಡ್ಡ ಪ್ರಪಂಚ? ಸತ್ಯ ಸಂಕಲ್ಪತ್ವ. ಅವನು ಸತ್ಯ ಸಂಕಲ್ಪನ ಆಗಿರುವುದರಿಂದ, ಅವನ ಸಂಕಲ್ಪಗಳೆಲ್ಲವೂ ಸತ್ಯವಾಗಿರುವುದರಿಂದ ಯಾವನು ಈ ಸೃಷ್ಟಿಯಲ್ಲಿ ಎಷ್ಟು ಪ್ರಕಾರವಾಗಿಯೂ ತೋರ್ಕೊಳ್ಳಿ ಸೃಷ್ಟಿ, ಅದವನ ಇಚ್ಛೆಯಷ್ಟೇ. ಇಚ್ಛೆಯಷ್ಟೇ ಅಂದರೆ ಏನು ಅಂದರೆ, ಸೃಷ್ಟಿ ಅಂದರೆ ಘಟಾದಿ. ಸೃಷ್ಟಿ ಅಂದರೆ ಯಾವುದಕ್ಕೆ ಹೇಳ್ತೀವಿ? ವಸ್ತುಗಳಿಗೆ ಹೇಳ್ತೀವಿ. ಆ ಘಟಾದಿಗಳೆಲ್ಲವೂ ವಸ್ತುಗಳು ಅಂದರೆ ನಾಮ ರೂಪ ತಾನೆ. ಅವುಗಳೆಲ್ಲವೂ ಕೇವಲ ಸಂಕಲ್ಪ ಮಾತ್ರವಾಗಿದೆ. ಆ ಸಂಕಲ್ಪಕ್ಕಿಂತ ಬೇರೆಯಾಗಿ, ಚಿಂತನೆಗಿಂತ ಬೇರೆಯಾಗಿ ವಸ್ತುಗಳು ಎಂಬುದು ಇಲ್ಲವೇ ಇಲ್ಲ. ಸಂಕಲ್ಪನಾ ಮಾತ್ರ, ಕೇವಲ ಸಂಕಲ್ಪ ನೋಡಿ. ಇದಕ್ಕೆ ಈಶ್ವರನ ಸಂಕಲ್ಪಕ್ಕಿಂತ ಬೇರೆಯ ಉಪಾದಾನವಿಲ್ಲ ಎಂದರ್ಥ. ಕನಸು ಇಲ್ಲಿಂದ ಏನೂ ಎತ್ಕೊಂಡು ಹೋಗಿಲ್ಲ, ಒಂದು ತುಣುಕು ಎತ್ಕೊಂಡು ಹೋಗಿಲ್ಲ, ಒಂದು ಅಣುವನ್ನು ಎತ್ಕೊಂಡು ಹೋಗಿಲ್ಲ. ಇಡೀ ಕನಸು ಅಂದ್ರೇನು? ನಮ್ಮ ಮನಸ್ಸು ಕಂಡ್ರೆ ಇಂತೀಯ. ನಮ್ಮ ಮನಸ್ಸು ಅಂದ್ರೇನು? ನಮ್ಮ ಸಂಕಲ್ಪ, ನಮ್ಮ ಇಚ್ಛೆ, ನಮ್ಮ ಆಸೆ, ನಮ್ಮ ಕಾಮ, ಏನಾದರೂ ಹೇಳ್ಕೋ, ಅದಕ್ಕೆಲ್ಲ ಒಂದೇ ಸಿನಾನಿಮ್ಸ್ ಅವೆಲ್ಲ.
ಆದ್ದರಿಂದ ನಮ್ಮ ಇಚ್ಛೆಯೇ ಕನಸು. ಎಷ್ಟು ದೊಡ್ಡ ಪ್ರಪಂಚ ನೋಡಿದ್ಯಪ್ಪ ನೀನು, ಎಷ್ಟು ದೊಡ್ಡ ಪ್ರಪಂಚ ಸೃಷ್ಟಿ ಮಾಡ್ಕೊಂಡ್ಯಪ್ಪ. ನಿನ್ನ ಇಚ್ಛೆಯಿಂದ ಅಷ್ಟು ದೊಡ್ಡ ಪ್ರಪಂಚ ಸೃಷ್ಟಿ ಆಗ್ಲಿಲ್ವೇ? ಈಗಲೂ ಹಾಗೆ ಆಗಿರೋದು. ನೀನ್ ತಾನೇ ನಾನು ಎಚ್ಚರವಾಗಬೇಕು ಅಂತ ಅಂದ್ಕೊಂಡಿದ್ದು. ಹೌದು. ಯಾರಪ್ಪ ಅಲಾರಾಮ್ ಇಟ್ಕೊಳ್ಳೋದು ಯಾರಪ್ಪ? ನಿನ್ನ ಇಚ್ಛೆನೆ ಎಚ್ಚರವಾಗಬೇಕು ಅಂತ. ಆದರೆ ಎಚ್ಚರವಾದ ಮೇಲೆ ಈಗ ಹೇಗೆ ಕನಸು ಮನಸ್ಸಿನಲ್ಲಿ ಯಾವ್ಯಾವುದೋ ಆಸೆ ತುಂಬ್ಕೋತಾನೆ. ಅದನ್ನು ಕೆಲವು ಸಲ ಇಲ್ಲೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಜನ ಬಂದು ಲೇ ಕನಸು ಕಾಣಬೇಡವೋ ಅಂತಾರ್ತಾನೆ. ಅಂದರೆ ಮನಸ್ಸಿನಲ್ಲಿರುವುದಷ್ಟನ್ನೇ ನೋಡುವುದಕ್ಕೆ ಕನಸು ಅಂತ ಹೆಸರು. ಅಂದರೆ ನಿನ್ನ ಆಸೆನೆ, ನಿನ್ನ ಆಸೆಯನ್ನೇ ನೀನು ನೋಡುವಾಗ ಹೇಗೆ ಕನಸು ಕಂಡೇನು ಅಂದರೆ ನನ್ನ ಇದು ಅಂತಲೇ ನನ್ನ ಕನಸು ಅಂತಲೇ ಹೇಳ್ತೀಯೋ ಹಾಗೆ ನನ್ನ ಎಚ್ಚರ ಅಂದರೆ ನನಗೆ ಗೊತ್ತಿಲ್ಲ. ಒಳಗೆ ಸೇರ್ಕೊಂಡ ಮೇಲೆ ನಾನು ಇದೆಷ್ಟೋ ಎಚ್ಚರವನ್ನು ತುಪ್ಪ ಪುಟ್ಟದಾಗಿ ಮಾಡ್ಕೋತಾ ಇದ್ದೀನಿ. ನಾನು ಎಚ್ಚರವಾಗಿದ್ದೇನೆ ಅಂದರೆ ಎಲ್ಲಿವರೆಗೂ ಹೋಗುತ್ತೋ ಅರಿವು ವಿಸ್ತರಿಸು. ಎಲ್ಲಿವರೆಗೂ ಹೋಗುತ್ತೆ? ಆಕಾಶದವರೆಗೂ ಹೋಗುತ್ತೆ. ಆಕಾಶದ ತಿಳುವಳಿಕೆ ಉಂಟಾಗ್ತಾ ಇದೆ ತಾನೆ. ಆಕಾಶಕ್ಕಿಂತ ಬೇರೆ ವಸ್ತು ಇನ್ಯಾವುದೂ ಇಲ್ಲ ತಾನೆ. ವಸ್ತುವಿನದಲ್ಲಿ ನಾಮ ರೂಪಗಳಲ್ಲಿ ಆಕಾಶ ಅನ್ನೋದು ಹೆಚ್ಚಿನದಾದದು. ಅಷ್ಟನ್ನು ಸೇರಿಸ್ಕೊ ಎಚ್ಚರದಲ್ಲಿ. ಯಾಕೆ ನಿನಗೆ ಗೊತ್ತಾಗ್ತಾ ಇರೋದದು. ಎಲ್ಲಿಯವರೆಗೆ ನನಗೆ ಗೊತ್ತಾಗ್ತಾ ಹೋಗುತ್ತೋ ಇದು ವಿಷಯವಾಗ್ತಾ ಇದೆಯೋ ಅಷ್ಟನ್ನು ವಿಷಯದಲ್ಲೇ ಸೇರಿಸ್ಕೊಂಡು ಹೋಗು. ಹಾಗೆ ಕನಸು ಅನ್ನೋವಾಗ ಒಳಗೆ ಸೇರ್ಕೊಂಡಿರುವಾಗ ನನಗೆ ಅದ್ರ ದೊಡ್ಡತನ ಗೊತ್ತಾಗಲಿಲ್ಲ. ಅದು ಇಲ್ಲಿ ಯೋಚನೆ ಮಾಡುವಾಗ ಅಲ್ಲಿ ಆಕಾಶ ಇತ್ತು, ಗಾಳಿ ಇತ್ತು, ಬೆಳಕಿತ್ತು. ಆಕಾಶವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಅಂದಮೇಲೆ ಕನಸಿನ ವಿಸ್ತಾರತೆ ಎಷ್ಟೋ ಹಾಗೆ ನನ್ನ ಇಚ್ಛೆಯಿಂದ ಆದಂತಹ ನನ್ನ ಇಚ್ಛೆ ಎಷ್ಟು ದೊಡ್ಡದು. ನನ್ನ ಇಚ್ಛೆಯಿಂದ ಆದಮೇಲೆ ಇಚ್ಛೆ ಎಷ್ಟು ದೊಡ್ಡದಾಯಿತು. ನಾವು ಸತ್ಯ ಸಂಕಲ್ಪರೇ ಆಗಿದ್ದೀವಿ. ಯಾಕೆಂದರೆ ನಾವು ಏನು ಸಂಕಲ್ಪ ಮಾಡಿದೀವೋ ಅದು ನಾವು ನೋಡದೆ ಹೋಗಲ್ಲ, ಅದನ್ನು ಅನುಭವಿಸದೆ ಹೋಗಲ್ಲ. ನಾವೆಲ್ಲರೂ ಸತ್ಯ ಸಂಕಲ್ಪರೇ. ಯಾವ ರೀತಿಯಾದ ಸಂಕಲ್ಪ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಷ್ಟೇ ನಮಗೆ. ನಾವು ಏನು ಅನುಭವಿಸ್ತಾ ಇದ್ದೀವೋ ಅದೆಲ್ಲ ನಮ್ಮದೇ ಸಂಕಲ್ಪ ಆಗಲಿ. ಆ ಸೃಷ್ಟಿಗಳು ಅಂದರೆ ಸೃಷ್ಟಿಯೋ ಎಂದರೆ ಘಟಾದಿಗಳೋ ಅದು ಸಂಕಲ್ಪಕ್ಕಿಂತ ಬೇರೆಯಾಗಿ ಇರುವುದೇ ಇಲ್ಲ. ಇನ್ನು ಕೆಲವರು ಕಾಲದಿಂದಲೇ ಸೃಷ್ಟಿ ಅಂತ ಹೇಳಿಬಿಡ್ತಾರೆ. ಕಾಲವನ್ನು ಕೆಲವರು ಪರಮಾತ್ಮನಿಗೆ ಇದಾಗಿ ಹೇಳ್ತಾರೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಕಾಲಾಯತರೆ ಪರಮಾತ್ಮನೇ ಅಂತ ಹೇಳ್ತಾರೆ. ಅಷ್ಟೋತ್ತರ ಶತನಾಮಗಳು ನೋಡಿ ಕಾಲಾಯ ನಮಃ ಅಂತ ಬರುತ್ತೆ ಅಲ್ಲ. ಪ್ರತಿಯೊಂದು ಅಷ್ಟೋತ್ತರದಲ್ಲೂ ಸಾಮಾನ್ಯವಾಗಿ ಅವನಿಗೆ ಕಾಲಸ್ವರೂಪ ಅಂತ ಬರುತ್ತೆ. ಇನ್ನು ಕೆಲವರು ಕಾಲ ಅನ್ನೋದನ್ನ ಈ ಯಾವುದೋ ನಮ್ಮ ಈಗ ಇಟ್ಕೊಂಡಿದ್ದೀವಲ್ಲ ಕಾಲ ಅಂದರೆ ನನ್ನ ಪರಮಾತ್ಮಗೆ ಇದು ಅಂಥದ್ದು ಸಿನಾನಿಮಾಗಿ ತಗೊಳ್ಳಲ್ಲ. ಕಾಲ ಅನ್ನೋದೇ ಒಂದಿದೆ ಸ್ವಾಮಿ. ಈ ಪ್ರಪಂಚ ನೋಡಿ ಸ್ವಾಮಿಗಳು ಟಿಪ್ಪಣಿ ಬರೆದರು. ವಸ್ತುಗಳ ಸೃಷ್ಟಿ ಸ್ಥಿತಿ ಲಯಗಳು ಕಾಲದಲ್ಲಿಯೇ ಆಗುವುದು ಕಂಡಿದೆ. ಆದರೆ ಕಾಲದ ಜನ್ಮನಾಶಗಳನ್ನು ಕಲ್ಪಿಸುವುದಕ್ಕೂ ಆಗುವುದಿಲ್ಲ. ಯಾಕೆ? ಕಲ್ಪಿಸ್ಬೇಕಾದ್ರೆ ಒಂದು ಕಾಲ ಇರಬೇಕು ಅಂತ ಅವರು. ಆದ್ದರಿಂದ ಕಾಲವೇ ಜಗತ್ಕಾರಣವು ಎಂದರ್ಥ. ಆವಾಗ ನೀನು ಏನು ಹೇಳಿದೆ? ಯಾವುದರ ಸೃಷ್ಟಿ ಸ್ಥಿತಿಗಳನ್ನು ಕಲ್ಪಿಸೋದಕ್ಕಾಗೋದಿಲ್ವೋ ಅದು ಪರಮಾತ್ಮನೇ ಆಯಿತು. ಕಲ್ಪಿಸೋಕ್ಕಾಗಲ್ಲ. ಅದನ್ನ ನಮ್ಮ ಸ್ವರೂಪವನ್ನು ನಾವು ಕಲ್ಪಿಸೋದಕ್ಕಾಗೋದಿಲ್ಲ. ಯಾಕೆ? ಕಲ್ಪಿಸ್ಬೇಕಾಗಿಲ್ಲ. ಇಡೀ ಎಚ್ಚರವನ್ನು ನೋಡಿದ ನಾನು ಅದನ್ನು ಕಲ್ಪಿಸ್ಬೇಕಾ? ಅನುಭವ. ಇಡೀ ಕನಸನ್ನು ನೋಡಿದವನು ನಾನು ಅನುಭವ. ಇಡೀ ನಿದ್ರೆಯನ್ನು ಎಚ್ಚರ ಕನಸುಗಳ ಸಂಬಂಧವಿಲ್ಲದೆ ದೇಹೇಂದ್ರಿಯಗಳ ಸಂಬಂಧವಿಲ್ಲದೆ ಇದ್ದೇನೋ ಕಲ್ಪಿಸ್ಬೇಕಾಗಿಲ್ಲ. ನಾನು ಅನುಭವಿಸ್ತಿದ್ದೀನಿ, ನಾನೇ ಅದು. ಹಾಗೆ ತಗೊಂಡ್ರು ಕಾಲ ಅನ್ನೋದು ಆತ್ಮನೇ ಆಯಿತು. ಇಲ್ಲ ಕಾಲ ಅನ್ನೋದು ನಾವು ಅದನ್ನು ಹೇಳ್ತಾ ಇಲ್ಲ, ಈ ಕಾಲವನ್ನೇ ಹೇಳ್ತಾ ಇದ್ದೀವಿ ಅಂದರೆ ಇಟ್ಕೊ. ಹಾಗಿಟ್ಕೊಂಡ್ರು ನೀನು ಸೃಷ್ಟಿಯಲ್ಲಿ ಆಧಾರ ಬಿಟ್ಟೆ ಆಗ್ಲೋ. ಆಧಾರವಾಗಿರುವಂತಹ ಕಾಲದ ಕಡೆಗೆ ಬಂದೆ, ಒಂದಕ್ಕೆ ಬಂದೆ. ನೀನು ಭೇದವನ್ನು ಬಿಡಬೇಕಾಯ್ತು ಅಲ್ವಾ? ಈಗ ಭೇದವನ್ನೇ ಉಳಿಸ್ಕೊಂಡ್ರೆ ನೀನು ಸೃಷ್ಟಿ ಚಿಂತನೆ ಅಂತ ಆಗಲಿಲ್ಲ. ಉಳಿಸ್ಕೊಳ್ಳಲ್ಲ, ಅದಕ್ಕೆ ಬೇರೆ ಏನೋ ಹೆಸರು ಕೊಡ್ತೀನಿ ಇದು ಆಧಾರ ಅಂದರೆ ಹೆಸರು ಕೊಟ್ಕೊಂಡಿದ್ರಿಂದ ಏನು ವ್ಯತ್ಯಾಸ ಏನಾಗಲ್ಲ. ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಕ್ರೀಡಾರ್ಥಮಿತಿ ಚಾಪರೇ ದೇವಸ್ಯೈಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾ ಸ್ಪೃಹಾ ಭೋಗಾರ್ಥಂ ಸೃಷ್ಟಿಃ ಇತಿ ಅನ್ಯೇ ಕ್ರೀಡಾರ್ಥಂ ಇತಿ ಚ ಅಪರೇ ದೇವಸ್ಯ ಏಷಃ ಸ್ವಭಾವಃ ಅಯಂ ಅಯಂ ಆಪ್ತಕಾಮಸ್ಯ ಕಾ ಸ್ಪೃಹಾ.
ಇನ್ನು ಕೆಲವರು ಭೋಗಕ್ಕೋಸ್ಕರವಾಗಿ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ. ಈ ಭೋಗಕ್ಕಾಗಿ ಅನ್ನೋದರಲ್ಲೂ ಎರಡು ಥರ ಇದೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಫಲಗಳನ್ನು ಭೋಗಿಸುವುದಕ್ಕಾಗಿ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತ ಕೆಲವರು. ಅವನ ಭೋಗಕ್ಕಾಗಿ ಅವನು ಸೃಷ್ಟಿ ಮಾಡ್ಕೊಂಡಿದ್ದಾನೆ. ನನ್ನ ಕನಸಿನ ಸೃಷ್ಟಿ ಯಾವ್ದಕ್ಕೆ ಮಾಡ್ಕೊಂಡಿದ್ದೋ? ನನ್ನ ಭೋಗಕ್ಕಾಗಿ. ಬೇರೆಯವ್ರಿಗೋಸ್ಕರ ನನ್ನ ಕನಸನ್ನು ನೋಡಿದ್ದು ನನಗೋಸ್ಕರನೇ ನೋಡ್ಕೊಂಡಿದ್ದೀನಿ ಅಂತ ಹಾಗೂ ಹೇಳ್ಬೋದು. ತನ್ನ ಭೋಗಕ್ಕಾಗಿ ಅಂತಲಾರು ಹೇಳಿ ಇನ್ನೊಬ್ಬರು ತಾನು ಅನ್ನೋದೆಲ್ಲ ಒಂದು ತಪ್ಪು ತಿಳುವಳಿಕೆ ಒಳಗೆ ತಾನೇ ತೋರೋದು. ಆದ್ರಿಂದ ನೀನು ಇನ್ನೊಬ್ರಿಗಾಗಿ ಅಂತ ಹೇಳಿದ್ರು ತನಗಾಗಿ ಅಂತ ಹೇಳಿದ್ರು ಒಂದೇ ಅರ್ಥ. ತನ್ನ ಭೋಗಕ್ಕಾಗಿ ತಾನು ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಆಟಕ್ಕಾಗಿ ಕಂಡ್ರೋ ನಾನು ಆಟ ಕಂಡ್ರೋ ಮಕ್ಕಳು ಕಪ್ಪೆಗೂಡು ಮಾಡುತ್ತಾರಲ್ಲ ಮರಳಿನಲ್ಲಿ, ಕಪ್ಪೆಗೂಡು ಮಾಡ್ತಾರೆ ಹೊಡಿತಾರೆ. ಅಲ್ಲೇ ಇನ್ನೇನೋ ಬಿಲ್ಡಿಂಗ್ ಥರ ಮಾಡ್ತಾರೆ ಹೊಡಿತಾರೆ. ಇನ್ನೇನೋ ಮರಳಲ್ಲಿ ಮೂರ್ತಿಗಳನ್ನೆಲ್ಲ ಮಾಡ್ತಾರಲ್ಲ, ಈಗ ಬೇರೆ ಬೇರೆ ಆಕಾರಗಳನ್ನ ಮರಳಲ್ಲಿ ಮಾಡ್ತಾರೆ. ಕ್ರೀಡೆ ಒಂದು ಆಟ, ಅದರಿಂದ ಏನೂ ಆಗ್ಬೇಕಾಗಿಲ್ಲ, ಆಟದಲ್ಲೇ ಖುಷಿ ಇದೆ ಅವರಿಗೆ ಅಂತ ಕೆಲವರು ಅಂತಾರೆ. ಇದು ದೇವನ ಸ್ವಭಾವ, ಆ ಪರಮಾತ್ಮನ ಸ್ವಭಾವ ಕಣಪ್ಪ ಅಂತ ಕೆಲವರು ಅಂತಾರೆ. ಸ್ವಭಾವ ಅಂದ್ರೆ ಇಲ್ಲಿ ಅವನನ್ನು ಅವನಾಗಿ ತಿಳ್ಕೊಳ್ಳದೆ ಇರುವಾಗ ಅವನು ಇನ್ನೊಂದಾಗಿ ತೋರ್ತಾನೆ, ಅದು ಸ್ವಭಾವ ಅಂತ. ಹಗ್ಗವನ್ನ ಹಗ್ಗವಾಗಿ ತಿಳ್ಕೊಳ್ಳದೆ ಇರುವಾಗ ಹಗ್ಗವು ಇನ್ನೊಂದೇನೋ ಹಾಗೆ ತೋರದೆ ಇರೋಕ್ಕಂತೂ ಬರಲ್ಲ. ಆದ್ದರಿಂದ ಇದು ದೇವನ ಸ್ವಭಾವ ಅಂದರೆ ಅವಿದ್ಯಾ ಸ್ವಭಾವ ಅಂದರು ಆಚಾರ್ಯರು. ಅಲ್ಲ ಬಂದಾಗ ಹೇಳ್ತೀನಿ, ಭಾಷ್ಯದಲ್ಲಿ ಹೇಳ್ತೀನಿ. ಅಂದರೆ ಪರಮಾತ್ಮನ ಸ್ವಭಾವ ಇದು. ಸ್ವಭಾವ ಅಂದರೆ ಅವನು ಜ್ಞಾನ ರೂಪನಾಗಿರೋದ್ರಿಂದ, ಅರಿವು ಇರವು ಆನಂದ ರೂಪನಾಗಿರೋದ್ರಿಂದ ಅದನ್ನು ಅದಾಗೆ ತಿಳ್ಕೊಂಡ್ರೆ ಹಾಕೊತ್ತು ಬರ್ತಾನೆ. ಹಾಗೆ ತಿಳ್ಕೊಳ್ಳಿಲ್ಲ ಅಂದರೆ ಇನ್ಯಾವುದೋ ರೂಪದಲ್ಲಿ ಅವನು ತೋರು ಬಂದೇ ಬರ್ತಾನೆ. ಅವನನ್ನೇ ನೋಡ್ತಾ ಇರೋದು, ಅದು ಇನ್ನೊಂದು ರೂಪದಲ್ಲಿ ನೋಡ್ತಾ ಇದೆಯಾ. ಇನ್ನೊಂದು ರೂಪ ಅಂತಲೂ ಅನ್ಕೋಬೇಡ. ಈಗಲೂ ಇದೆಲ್ಲವೂ ಪರಮಾತ್ಮನೇ ಅನ್ಕೋ, ಆಗಲೂ ಗೆದ್ದೆ ನೀನು. ಇದು ಪರಮಾತ್ಮನು ಬೇರೆ ರೂಪದಲ್ಲಿ ತೋರಿದ್ದಾನೆ ಅಂತಲೂ ಅನ್ಕೋಬೇಡ ನೀನು. ಇದು ಪರಮಾತ್ಮನೇ ಗೆದ್ದೆ. ಯಾಕೆ? ಆವಾಗ ಈ ವಸ್ತುಗಳ ಬಗ್ಗೆ, ಈ ಸೃಷ್ಟಿಯ ಬಗ್ಗೆ ಆಧಾರ ಹೊರಟೋಗುತ್ತೆ. ಹೇಗಾದರೂ ಭೇದದಲ್ಲಿ ಆಧಾರ ಅನ್ನೋದು ಹೋಗಬೇಕು, ಭೇದದಲ್ಲಿರುವ ಸತ್ಯತ್ವ ಬುದ್ಧಿ ಹೋಗಬೇಕು. ಇನ್ನು ಆಪ್ತ ಕಾಮನಾದವನಿಗೆ ಏನೆಯ ಇಚ್ಛೆ ಅಂದ್ರೇನು? ಭೋಗಕ್ಕಾಗಿ ಕ್ರೀಡೆಗಾಗಿ ಮಾಡ್ಕೊಂಡ ಏನಿದೆ, ಅವನ ಆಪ್ತ ಕಾಮ ಎಲ್ಲ ಕಾಮಗಳನ್ನು ಪಡ್ಕೊಂಡು ಆಗಿದೆ. ಆತ್ಮಕಾಮ ಆಪ್ತ ಕಾಮ, ಅವನೇನು ಹೊಸದಾಗೇನು ಪಡ್ಕೋಬೇಕಾಗಿಲ್ಲ. ಪರಮಾತ್ಮ ಪಡ್ಕೋಬೇಕಾಗಿಲ್ಲ ಅಂದಮೇಲೆ ಅವನಿಗೆ ಆಸೆ ಅಂದ್ರೇನು? ಅವನ ಆಸೆಯಿಂದ ಮಾಡ್ಕೊಂಡ, ಕ್ರೀಡೆಗೋಸ್ಕರ ಮಾಡ್ಕೊಂಡ, ಭೋಗಕ್ಕೋಸ್ಕರ ಮಾಡ್ಕೊಂಡ ಅಂತ ಏನೇನೋ ಹೇಳಿದಲ್ಲ, ಏನದು ತಪ್ಪು ತಿಳುವಳಿಕೆಗೆ ಈಗೆಲ್ಲ ಹೆಸರುಗಳು. ಮೊದಲೆಲ್ಲವನ್ನೂ ವಿವರಿಸಿದ್ರು. ಆಮೇಲೆ ಇಚ್ಛೆ ಅಂದ್ರೇನು, ಭೋಗ ಅಂದ್ರೇನು, ಕ್ರೀಡೆ ಅಂದ್ರೇನು, ಅವನಿಗೆ ಆಸೆ ಇದೆಯಾ? ಆಪ್ತ ಕಾಮಪ್ಪ. ಈಗ ನಿದ್ರೆಯಲ್ಲಿದ್ದ ನನಗೆ ಎಚ್ಚರ ಆಗಬೇಕು ಅಂತಲೂ ಇರಲಿಲ್ಲ, ಕನಸು ನೋಡಬೇಕು ಅಂತಲೂ ಇರಲಿಲ್ಲ, ಏನೂ ಆಗಬೇಕು ಅಂತ ಇರಲಿಲ್ಲಪ್ಪ. ಏನಾರೋ ಕಳ್ಕೊಂಡಿದ್ದೀನಿ ಅನ್ನಿಸ್ತಿತ್ತಾ? ಇಂಥ ದೊಡ್ಡ ಪ್ರಪಂಚನ ಕಳ್ಕೊಂಡ್ಬಿಟ್ಟೇ ಅಂತ ಅನ್ನಿಸ್ತಿರ್ಲಿಲ್ಲ. ಕಳ್ಕೊಬೇಕು ಅನ್ಸುತ್ತೆ. ಅಯ್ಯೋ ನಿದ್ರೆ ಬಂದ್ರೆ ಸಾಕಲ್ಲಪ್ಪ ಅನ್ಸುತ್ತೆ ಅಲ್ವೇ? ಅದರಿಂದ ಎಲ್ಲ ಬರೀ ಸುಳ್ಳು, ಅವಿದ್ಯಾ ಸ್ವಭಾವ ಅಂತ. ಈ ಪ್ರಪಂಚ ತೋರ್ಕೊಳ್ಳುವಾಗ ಇದಕ್ಕೆ ಕೆಲವು ಹೀಗಿರ್ಬೋದು ಹಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅನೇಕ ಯೋಚನೆಗಳು ಬರುತ್ತೆ ಅದರಲ್ಲಿ, ಅದೆಲ್ಲ ಮೇಲಿನ ಸೇರಿಸಿದ್ರು. ಭೋಗಾರ್ಥಂ ಕ್ರೀಡಾರ್ಥಂ ಇತಿ ಚ ಅನ್ಯೇ ಸೃಷ್ಟಿಂ ಮನ್ಯಂತೆ. ಭೋಗಕ್ಕಾಗಿ ಅಥವಾ ಕ್ರೀಡೆಗಾಗಿ ಎಂದು ಕೆಲವರು ಸೃಷ್ಟಿಯ ಬಗ್ಗೆ ಈ ರೀತಿ ಚಿಂತನೆ ಮಾಡ್ತಾರೆ. ಎಲ್ಲ ಪಕ್ಷಗಳು ಇದೆ ಪುರಾಣಗಳಲ್ಲಿ. ಭಗವಂತನು ಭೋಗಕ್ಕಾಗಿ ಸೃಷ್ಟಿವನ್ನು ಮಾಡಿಕೊಂಡನು ಅಂತಿದೆ. ಕ್ರೀಡೆಗಾಗಿ, ಆಟವಾಡುವುದಕ್ಕಾಗಿ, ಮಕ್ಕಳಿಗೆ ಆಟ ಆಡೋದಕ್ಕೆ ಬೇರೆ ಬೇರೆ ಇದನ್ನೆಲ್ಲ ಮಾಡ್ಕೊಳ್ಳೋದ್ವಲ್ಲ, ಹಾಗೆ ಮಾಡ್ಕೊಂಡ ಅಂತ ಕೆಲವರಂತಾರೆ. ನೋಡಿ, ಆಚಾರ್ಯರು ಹೇಳಿದ್ರು, ಅನಯೋಹೋ ಪಕ್ಷಯೋಹೋ ದೂಷಣಂ ದೇವಸ್ಯೈಷಃ ಸ್ವಭಾವೋಯಮಿತಿ. ಈ ಎರಡು ಪಕ್ಷವನ್ನು ದೂಷಣೆ ಮಾಡಿದ್ದಾಯ್ತು, ಭೋಗಾರ್ಥ ಕ್ರೀಡಾರ್ಥ ಅನ್ನೋದನ್ನ. ಯಾವುದರಿಂದ? ಇದು ದೇವನ ಸ್ವಭಾವ, ಪರಮಾತ್ಮನ ಸ್ವಭಾವ. ದೇವ ಅನ್ನೋ ಶಬ್ದವೇ ದಿವು ಕ್ರೀಡಾ ವಿಜಿಗೀಷಾ ದ್ಯುತಿ ಸ್ತುತಿ ಮೋದ ಸ್ವಪ್ನ ಕಾಂತಿ ಗತಿಷು ಅಂತ ಹೇಳುತ್ತೆ. ಬೆಳಗುವವನು ಅಂತ. ಬೆಳಗುವವನಾದ್ದರಿಂದ, ತೋರಿಕೊಳ್ಳುವವನಾದ್ದರಿಂದ ಅವನು ಯಾವುದೋ ರೂಪದಲ್ಲಿ ತೋರ್ಕೋತಾನ. ಯಾವುದೋ ರೂಪದಲ್ಲಿ ಅಂದರೆ ಯಾಕೆ? ನೋಡೋರ ಕಡೆಯಿಂದ. ನೋಡುವವನು ಹೇಗೆ ನೋಡುತ್ತಿದ್ದಾನೋ ಆ ರೀತಿ ನೋಡ್ತಾ ಹೋಗ್ತಾನೆ. ಅವನಿಗಾಗೊಂದು ರೂಪ ಇಲ್ಲ, ಅವನಿಗಾಗೊಂದು ನಾಮ ಇಲ್ಲ. ಆದರೆ ಅವನ ಸ್ವಭಾವ ಏನು ಅಂದರೆ
ತೋರ್ಕೊಳ್ಳೋದೇ ಒಂದು ಸ್ವಭಾವ. ನೀ ಹೇಗಾದರೂ ಅವನು ನೋಡ್ತೀಯ. ಈಗ ನೋಡ್ತಾ ಇರೋದೆಲ್ಲ ಅವನದೇ ರೂಪ. ದೇವನ ಸ್ವಭಾವವಾಗಿದೆ ಇದು ಎಂದು. ಏನು ದೇವನ ಸ್ವಭಾವ ಅಂದರೆ ಏನು ಅದನ್ನು ವಿವರಿಸ್ತಾರೆ ಆಚಾರ್ಯರು. ದೇವಸ್ಯ ಸ್ವಭಾವ ಪಕ್ಷಂ ಆಶ್ರಿತ್ಯ ಸರ್ವೇಷಾಂ ವಾ ಪಕ್ಷಾಣಾಂ ಆಪ್ತಕಾಮಸ್ಯ ಕಾ ಸ್ಪೃಹಾ ಇತಿ. ಅಥವಾ ದೇವನ ಸ್ವಭಾವವಾಗಿದೆ ಇದು ಈ ಪ್ರಪಂಚ ರೂಪದಲ್ಲಿ ತೋರಿಕೊಳ್ಳುವುದು ಎಂಬುದು ದೇವನ ಸ್ವಭಾವವಾಗಿದೆ ಅನ್ನೋದನ್ನು ಆಶ್ರಯಿಸಿಕೊಂಡು ಇನ್ನು ಎಲ್ಲ ಪಕ್ಷವನ್ನು ದೂಷಣೆ ಮಾಡಿಬಿಟ್ರು. ಹಿಂದೆ ತೋರಿದ ಅಷ್ಟು ಪಕ್ಷವನ್ನು ವಿಭೂತಿಂ ಪ್ರಸವಂತ್ವನ್ಯೇ ಸೃತ್ನಮಾಯಾ ಸ್ವರೂಪೇತಿ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಕಾಲಾತ್ ಪ್ರಸೂತಿಂ ಭೂತಾನ ಭೋಗಾರ್ಥಂ ಕ್ರೀಡಾರ್ಥಂ ಸೃಷ್ಟಿ ಇಷ್ಟು ಪಕ್ಷ ಇದೆಯಲ್ಲಪ್ಪ, ಎಲ್ಲ ಪಕ್ಷವನ್ನು ಹೊಡೆದಾಕಿದ್ರು. ದೇವನ ಸ್ವಭಾವವಿದು, ಪರಮಾತ್ಮನ ಸ್ವಭಾವವಿದು. ಏನು ಸ್ವಭಾವ ಅಂದರೆ ಮುಂದುವರಿತಾರೆ ಆಚಾರ್ಯರು. ಈ ಪರಮಾತ್ಮನ ಸ್ವಭಾವವಿದು ಎಂಬ ಒಂದು ಪಕ್ಷವನ್ನು ಹಿಡಿದುಕೊಂಡು ಆಪ್ತ ಕಾಮನಾದವನಿಗೆ ಆಸೆ ಎಲ್ಲೋ ಬರುತ್ತೆ, ಆಸೆನೇ ಇಲ್ಲ ಅವನಿಗೆ. ಕೇವಲ ಈಗ ನಿದ್ರೆಯಲ್ಲಿ ನಿನಗೆ ಆಸೆ ಇತ್ತೇನಪ್ಪ, ನಿದ್ರೆಯನ್ನು ಅನುಭವಿಸುವಾಗ ಆನಂದವ, ಈಗಲೂ ಹೇಳ್ತೀನಿ ಆನಂದವಾಗಿದ್ದೆ ಅಂತ. ಆಗ ಯಾವುದಾದ್ರೂ ಆಸೆ ಇತ್ತೇನಪ್ಪ, ಇಲ್ಲ, ಅದು ನಿನ್ನ ನಿಜ ಸ್ವಭಾವ. ಯಾವಾಗಲೂ ನಾನು ಹಾಗೇ ಇರೋನು, ನನಗೆ ಆಸೆ ಬಂತು ಅಂದರೆ ನಾನು ಇನ್ನೊಂದಾಗಿದ್ದೀನಿ ಅಂತ ಅರ್ಥ ಅಷ್ಟೇ. ಅದರಿಂದ ಆಪ್ತ ಕಾಮನಾದವನಿಗೆ ಆಸೆ ಎಲ್ಲಿಂದ ಬರುತ್ತೆ? ಅವನೆಲ್ಲ ಕಾಮಗಳನ್ನು ಪಡ್ಕೊಂಡು ಆಗಿದೆ. ಇಡೀ ಎಚ್ಚರವನ್ನು ನನ್ನಲ್ಲಿ ಅಡಗಿಸ್ಕೊಂಡು, ಇಡೀ ಕನಸನ್ನು ನನ್ನಲ್ಲಿ ಅಡಗಿಸ್ಕೊಂಡೇ ನಾನು ನಿದ್ದೆ ಮಾಡಿರೋದು ಅಲ್ವೇನಪ್ಪ. ನಿದ್ದೆ ಮಾಡಿದ್ದೀನಿ ಅಂತ ಇಟ್ಕೊಂಡು ಎಚ್ಚರ ಕನಸುಗಳಲ್ಲಿ ಎಲ್ಲ ಭೋಗಗಳು ಸೇರೋಯ್ತು, ಎಲ್ಲ ಆಸೆಗಳು ಸೇರೋಯ್ತು. ಆಸೆಗಳನ್ನೆಲ್ಲ ಸೇರಿಸ್ಕೊಂಡು ಆಯ್ತು ನಾನು. ಈಗ ಆಸೆ ಅಂತ ಒಂದಿದೆ, ಅದಕ್ಕೆ ವಸ್ತು ಅಂತ ಒಂದಿದೆ ಅಲ್ವಪ್ಪ. ಎಚ್ಚರವನ್ನೆಲ್ಲ ನನ್ನಲ್ಲಿ ಅಡಗಿಸ್ಕೊಂಡ್ಮೇಲೆ ಆಸೆಯನ್ನು ವಸ್ತುವನ್ನು ಎಲ್ಲವನ್ನೂ ನನ್ನಲ್ಲಿ ಅಡಗಿಸ್ಕೊಂಡು ಆಯ್ತು ನಾನು, ಏನೂ ಉಳ್ಕೊಂಡೇ ಇಲ್ಲ. ಅದರಿಂದ ಆಪ್ತ ಕಾಮನಾದವನಿಗೆ ಆಸೆ ಎಲ್ಲಿಂದ ಬರುತ್ತೆ ಅನ್ನೋ ಒಂದು ಪಕ್ಷವನ್ನು ತಗೊಂಡು ಇದು ದೇವನ ಸ್ವಭಾವ ಅಂತ ತಗೊಂಡು ಉಳಿದ ಎಲ್ಲ ಪಕ್ಷವನ್ನು ಹೊಡೆದಾಕಿದ್ರು. ನಹಿ ರಜ್ವಾದೀನಾಂ ವಿದ್ಯಾ ಸ್ವಭಾವ ವ್ಯತಿರೇಕೇಣ ಸರ್ಪಾದ್ಯಾಭಾಸತ್ವೇ ಕಾರಣಂ ಶಕ್ಯಂ ವಕ್ತುಂ. ಹೇಗೆ ಹಗ್ಗವೇ ಮೊದಲಾದವುಗಳಿಗೆ ಹಾವೇ ಮೊದಲಾದವುಗಳ ರೂಪದಲ್ಲಿ ತೋರೋದಕ್ಕೆ ತಪ್ಪು ತಿಳುವಳಿಕೆ ಎಂಬುದೊಂದು ಸ್ವಭಾವವನ್ನು ಬಿಟ್ಟರೆ ಬೇರೆ ಯಾವ ಸ್ವಭಾವವು ಕಾರಣವಾಗುತ್ತದೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ನೋಡಿ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಹಗ್ಗವು ಹಾವಾಗಿ ತೋರುತ್ತದೆ, ಹಾವಾಗಿ ತೋರುವುದು ಅವಿದ್ಯಾ ಸ್ವಭಾವ ಅಂದರು ಆಚಾರ್ಯರು. ನೋಡಿ, ಅವಿದ್ಯಾ ಸ್ವಭಾವ ವ್ಯತಿರೇಕೇಣ ಸರ್ಪಾದ್ಯಾಭಾಸತ್ವೆ. ಹಗ್ಗವನ್ನು ಹಾವಾಗಿ ತಿಳಿದುಕೊಳ್ಳುವುದು ಅವಿದ್ಯಾ ಸ್ವಭಾವ ಅಂತ. ನೋಡಿ, ತೋರಿಕೊಂಡಾಗ ಒಂದೊಂದು ಇನ್ನೊಂದಾಗಿ ತೋರಿಕೊಂಡಾಗ ಅವಿದ್ಯಾ ಸ್ವಭಾವ ಅಂತ ಹೇಳಿ ಆ ತೋರುವಿಕೆ ಕಡೆಗೆ ಅವಿದ್ಯಾ ಸ್ವಭಾವ ಹಾಕಿದ್ದಾರೆ. ಹಾವೇ ಮೊದಲಾದವುಗಳು ಅವಿದ್ಯಾ ಸ್ವಭಾವವಾಗಿವೆ ಅಂತ. ಈ ಅವಿದ್ಯಾ ಸ್ವಭಾವ ಅಂದ್ರೇನು? ಈಗ ನೋಡಿ, ಬೆಂಕಿಗೆ ಬಿಸಿಯೇ ಸ್ವಭಾವ, ಅದು ಅದರ ರೂಪ, ಸ್ವರೂಪ ಸ್ವಭಾವ ಎಲ್ಲ ಒಂದೇ. ಯಾವುದನ್ನು ಬಿಟ್ಟು ಹೋಗಲ್ವೋ ಅದು ಸ್ವಭಾವ. ಬೆಂಕಿಯ ಬಿಸಿ, ಬೆಂಕಿಯ ಬೆಳಕು ಅದನ್ನು ಬಿಟ್ಟು ಹೋಗಲ್ಲ, ಅದರಿಂದ ಅದು ಸ್ವಭಾವ. ಹಾಗೆ ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ಳುವಾಗ, ಹಗ್ಗವನ್ನು ಹಾವು ಅಂತ ತಿಳ್ಕೊಂಡಾಗ ಹಾವು ಅವಿದ್ಯಾ ಸ್ವಭಾವ ಅಂದ್ರೇನು? ಅವಿದ್ಯೆ ಅಂದ್ರೇನು? ಇಲ್ಲದೆ ಇರೋದು ಅಂತ. ಇಲ್ಲದಿರುವುದೇ ಅದರ ಸ್ವಭಾವ. ಹಾವೇ ಮೊದಲಾದವುಗಳದ್ದು ಇಲ್ಲದಿರುವುದೇ ಸ್ವಭಾವ. ಹೇಗೋ ಹಾಗೆ ಪ್ರಪಂಚವು ಅವಿದ್ಯಾ ಸ್ವಭಾವ ಅಂತ ಪ್ರಪಂಚಕ್ಕೆ ಹೇಳುವಾಗ ಇಲ್ಲದಿರುವುದೇ ಇದರ ಸ್ವಭಾವ. ಇದ್ರ ಸ್ವಭಾವವನ್ನು ಅರ್ಥ ಮಾಡ್ಕೋ. ಬೆಂಕಿಯ ಬಿಸಿ ಅಂತ ಹೇಗೆ ಅದರ ಸ್ವಭಾವ ಅರ್ಥ ಮಾಡ್ಕೊಂಡಾಗ ನಾವು ವಸ್ತುವನ್ನು ತಿಳ್ಕೊಳಕ್ಕಾಗುತ್ತೋ ಹಾಗೆ ಇದರ ಸ್ವಭಾವ ಅವಿದ್ಯಾ ಸ್ವಭಾವ. ಇದು ಯಾವಾಗಲೂ ಇಲ್ಲದಿರುವುದೇ. ಹಾಗೆ ಪರಮಾತ್ಮನ ಸ್ವಭಾವ ಯಾವಾಗಲೂ ಇರುವುದೇ. ಈ ಒಂದನ್ನು ನೀನು ಇನ್ನೊಂದಾಗಿ ತಿಳ್ಕೊತಾ ಇದೆಯಾ, ಇನ್ನೊಂದಾಗಿ ತಿಳ್ಕೊಳ್ಳೋದು ಅನ್ನೋದು ತಪ್ಪು ತಿಳುವಳಿಕೆ, ಅವಿದ್ಯಾ ಸ್ವಭಾವ ಅಂಥೇಳಿ ಆ ಅವಿದ್ಯೆಯ ಸ್ವಭಾವವನ್ನು ಬಿಟ್ಟರೆ ಇವುಗಳ ತೋರುವಿಕೆಗೆ ಇನ್ಯಾವುದನ್ನು ನೀನು ಹೇಳೋಕ್ಕಾಗಲ್ಲ. ಆತ್ಮನನ್ನೇ ಹೀಗೆ ತಪ್ಪು ತಿಳಿದುಕೊಳ್ಳುತ್ತಿದ್ದೀಯ. ಆತ್ಮನನ್ನೇ ಎಚ್ಚರವಾಗಿ ತಿಳ್ಕೊಂಡು, ಆತ್ಮನನ್ನೇ ಸ್ವಪ್ನವಾಗಿ ತಿಳ್ಕೊಂಡು, ಆತ್ಮನನ್ನೇ ನಿದ್ರೆ ಅಂತ ತಿಳ್ಕೊತಾ ಇದೆಯಾ. ಆದರೆ ಆತ್ಮನು ಎಚ್ಚರ ಕನಸು ನಿದ್ರೆಗಳ ಯಾವ ಸಂಬಂಧವೂ ಇಲ್ಲದ ಕೇವಲ ಚಿನ್ಮಾತ್ರನಷ್ಟೇ. ಅವನನ್ನು ಹಾಗೆ ತಿಳ್ಕೊಂಡ್ರೆ ಗೆದ್ದ, ಇಲ್ಲ ಅಂದರೆ ಬಿದ್ದ. ಹರಿ ಓಂ. ಇಲ್ಲಿಗೆ ಒಂದು ಆ ಮೊದಲನೆಯ
6 ಮಂತ್ರದ್ದು ಮುಗೀತು ಅಲ್ವಾ? ಮುಂದಕ್ಕೆ ಅಲ್ಲ 5 ಮಂತ್ರ ಮುಗೀತು. ಹಾಂ 6 ಮಂತ್ರ. 7ನೇ ಮಂತ್ರ ಶುರುವಾಗುತ್ತೆ. ಅದಕ್ಕೆ ಒಂದು ಪೀಠಿಗೆ ಹಾಕ್ತಾರೆ ಆಚಾರ್ಯ. ನಾಳೆ ಹೇಳಿ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.